ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಎಲ್ಲರಿಗೂ ವಿಷ್ಣು ಸಹಸ್ರನಾಮ ಸ್ತೋತ್ರ ಚಿಂತನೆಯ ಈ ಇಂದಿನ ವಿಡಿಯೋಗೆ ಸ್ವಾಗತ. ಇಲ್ಲಿಯವರೆಗೆ ಒಟ್ಟು 3 ಶ್ಲೋಕಗಳನ್ನು ನೋಡಿದ್ವಿ ವಿಷ್ಣು ಸಹಸ್ರನಾಮದಲ್ಲಿ. ಈಗ ನಾವು ಮುಂದಿನ ಶ್ಲೋಕ ಅಂದರೆ 4ನೇ ಶ್ಲೋಕಕ್ಕೆ ಬರೋಣ. ಸರ್ವಶರ್ವಶಿವಸ್ಥಾಣುರ್ಭೂತಾದಿರ್ನಿಧಿರವ್ಯಯಃ ಸಂಭವೋ ಭಾವನೋ ಭರ್ತಾ ಪ್ರಭವಃ ಪ್ರಭುರೀಶ್ವರಃ. ಸರ್ವಶರ್ವಶಿವಸ್ಥಾಣುರ್ಭೂತಾದಿರ್ನಿಧಿರವ್ಯಯಃ ಸಂಭವೋ ಭಾವನೋ ಭರ್ತಾ ಪ್ರಭವಃ ಪ್ರಭುರೀಶ್ವರಃ. ಪದವಿಭಾಗ. ಸರ್ವಃ ಶರ್ವಃ ಶಿವಃ ಸ್ಥಾಣುಃ ಭೂತಾದಿಃ ನಿಧಿಃ ಅವ್ಯಯಃ ಸಂಭವಃ ಭಾವನಃ ಭರ್ತಾ ಪ್ರಭವಃ ಪ್ರಭುಃ ಈಶ್ವರಃ. ಇದು 4ನೇ ಶ್ಲೋಕ. ಮೊದಲನೇ ಭಗವಂತನ ನಾಮ ಸರ್ವಃ. ಸರ್ವಃ ಅಂತಂದರೆ, ಸರ್ವ ಅಂದರೆ ಎಲ್ಲ ಅಂತ, ಆಲ್ ಅಂದರೆ ಎಲ್ಲ ಅಂತ ಸೇರಿಸ್ಕೊಂಡು ಏನೇನು ಹೇಳಕ್ಕೆ ಸಾಧ್ಯ ಇದೆಯೋ ಅದೆಲ್ಲವೂ ಅವನಲ್ಲೇ ಅನ್ವಯ ಆಗುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಅಂದರೆ ಎಲ್ಲವನ್ನೂ ಮಾಡುವವ, ಎಲ್ಲದರಲ್ಲೂ ಇರುವವ, ಎಲ್ಲರಿಂದ ಎಲ್ಲವನ್ನೂ ಮಾಡಿಸುವವ ಅವನೇ. ಆದ್ದರಿಂದ ಅವನೇ ಸರ್ವ. ಅವನೇ ಎಲ್ಲ ಆಗಿದ್ದಾನೆ. ಮಾಡುವವನು ಮಾಡಿಸುವವನು ಎಲ್ಲರಲ್ಲೂ ಅವನೇ ಇದ್ದಾನೆ. ಆದ್ದರಿಂದ ಅವನು ಸರ್ವ. ಮತ್ತೆ ಎಲ್ಲರ ಸರ್ವಸ್ವವೂ ಅವನೇ. ಆದ್ದರಿಂದ ಅವನು ಸರ್ವ. ಇನ್ನೊಂದು, ಭಗವಂತ ಸರ್ವಶಬ್ದ ವಾಚ್ಯ. ಆದ್ದರಿಂದ ಸರ್ವ ಭಗವಂತ. ಸರ್ವೇ ವೇದಾಃ ಯತ್ಪದಮಾಮನಂತಿ ಸರ್ವಾಣಿ ತಪಾಂಸಿ ಚ ಯದ್ವದಂತಿ ಅಂತ ಹೇಳಿ, ಇದು ಕಠೋಪನಿಷತ್ತಿನ ವಾಕ್ಯ. ಅಂದರೆ ಎಲ್ಲ ವೇದಗಳು ಕೂಡ, ಎಲ್ಲ ಶಬ್ದಗಳು ಯಾರ ಆ ಭಗವಂತನ್ನೇ ತಿಳಿಸಿ ಹೇಳುತ್ತವೆ. ಆದ್ದರಿಂದ ಅವನೇ ಸರ್ವ ಅಂತ ಹೇಳಿ ಸರ್ವ ಶಬ್ದದ ಅರ್ಥ ಅಂದರೆ ಸರ್ವಶಬ್ದ ವಾಚ್ಯತ್ವಾತ್ ಸರ್ವಃ. ಅಂದರೆ ಜಗತ್ತಿನ ಎಲ್ಲ ಶಬ್ದಗಳು, ಎಲ್ಲ ಮಾತುಗಳು, ಎಲ್ಲ ಭಾಷೆಯ ಎಲ್ಲ ಪದಗಳು, ಶಬ್ದಗಳು, ಮಾತುಗಳು ಮತ್ತು ಪ್ರಕೃತಿಯಲ್ಲಿ ಉಂಟಾಗುವಂತಹ ಎಲ್ಲ ರೀತಿಯ ಶಬ್ದಗಳು ಯಾರನ್ನೇ ಹೇಳುತ್ತವೆಯೋ ಅವನೇ ಸರ್ವ ಅಂತ. ಇನ್ನೊಂದು, ನಾವು ಸಂಧ್ಯಾ ವಂದನೆ ಪ್ರಾರ್ಥನೆ ಶ್ಲೋಕದಲ್ಲಿ ಹೇಳ್ತೀವಿ, ಅಥವಾ ಬೇರೆ ಸಂದರ್ಭಗಳಲ್ಲೂ ಹೇಳ್ತೀವಿ, ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿಗಚ್ಚತಿ ಅಂತ. ಅಂದರೆ ಈ ಆಕಾಶದಿಂದ ಬಿದ್ದಿದಂತಹ ಮಳೆಯ ನೀರು ಎಲ್ಲೇ ಬಿದ್ದರೂ ಕೂಡ, ಬೆಟ್ಟದ ಮೇಲೆ ಬೀಳಲಿ, ಪಾತಾಳದಲ್ಲಿರಲಿ, ಕೊನೆಗೆ ಹರ್ಕೊಂಡು ಹೋಗಿ ಸೇರೋದು ಸಮುದ್ರವನ್ನೇ. ಹಾಗೆ ಯಾವುದೇ ದೇವರಿಗೆ ನಮಸ್ಕಾರ ಮಾಡುವಂತಹ ನಮಸ್ಕಾರಗಳಾಗಲಿ, ಪೂಜೆ, ಆರಾಧನೆ, ಸ್ತೋತ್ರ ಎಲ್ಲವೂ ಕೂಡ ಯಾರನ್ನೇ ಮೂಲದಲ್ಲಿ ಹೋಗಿ ಸೇರುತ್ತೆಯೋ ಅವನೇ ಸರ್ವ ಅಂತ ಹೇಳಿ ಇದು ಸರ್ವಃ ಅಂತ ಆಯಿತು. ಮುಂದಿನ ಶಬ್ದ ಶರ್ವಃ. ಶರ್ವ ಅಂತಂದರೆ ನಾವು ಶಿವನ ನಾಮ ಇದು ಅಂತ ಸಾಮಾನ್ಯವಾಗಿ ಎಲ್ಲ ಕಡೆ ನೋಡಿ ಕೇಳಿ ತಿಳ್ಕೊಂಡಿದ್ದೀವಿ. ಇದು ಶರ್ವ ಅನ್ನೋದು ಭಗವಂತ ವಿಷ್ಣುವಿಗೆ ಹೇಗೆ ಅನ್ವಯ ಆಗುತ್ತೆ ಅಂತ ಇಲ್ಲಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಶರ್ವ ಹಿಂಸಾಯಾಮ್ ಅಂತ ಒಂದು ಧಾತು ಇದೆ. ಅಂದರೆ ಹಿಂಸೆ ಮಾಡುವವನು ಅಥವಾ ಕೊಲ್ಲುವವನು ಅಂತ ಹೇಳಿ ಅರ್ಥ. ಅಂದರೆ ಭಗವಂತ ಮೃತ್ಯು ಅಂತ. ಇದಕ್ಕೆ ಶಂಕರಾಚಾರ್ಯರು ಹೀಗೆ ವ್ಯಾಖ್ಯಾನ ಮಾಡ್ತಾರೆ. ಶೃಣಾತಿ ಸಂಹಾರ ಸಮಯೇ ಸಂಹಾರಯತಿ ಸಂಹರತಿ ಸಕಲಾಹ ಪ್ರಜಾಹ ಇತಿ ಶರ್ವಃ ಅಂತ. ಅಂದರೆ ಈ ಸಂಹಾರ ಸಮಯದಲ್ಲಿ, ಅಂದರೆ ಈ ಯುಗಾಂತ್ಯದಲ್ಲಿ ಅಥವಾ ಪ್ರಳಯ ಕಾಲದಲ್ಲಿ
ಪ್ರತಿಯೊಂದು ಜೀವಿಗಳನ್ನು ಯಾರು ಸಂಹರಿಸುತ್ತಾರೋ, ಸಕಲರ ಸಂಹಾರಕ ಶಕ್ತಿ ಯಾರೋ ಅವನು ಶರ್ವ, ಅಥವಾ ಎಲ್ಲವನ್ನೂ ಸಂಹರಿಸಿ ತನ್ನೊಳಗೆ ಯಾರು ಇಟ್ಕೊಳ್ತಾನೋ ಅವನು ಶರ್ವ ಅಂತ ಹೇಳಿ. ಮೃತ್ಯುಗೂ ಮೃತ್ಯುಂ ನಮಾಮ್ಯಹಂ ಅಂತ ಹೇಳ್ತೀವಲ್ಲ ನಾವು ನರಸಿಂಹ ದೇವರ ಸ್ತುತಿಯಲ್ಲಿ, ಹಾಗೆ ಭಗವಂತ ನರಸಿಂಹ ರೂಪನಾಗಿ ಎಲ್ಲರನ್ನು ತನ್ನೊಳಗೆ ತುಂಬಿಕೊಳ್ಳುತ್ತೆ ಅಂತ ಹೇಳಿ. ಇನ್ನೊಂದು ವ್ಯಾಖ್ಯಾನ, ಶಂ ಋಣದ್ಧಿ ಇತಿ ಶರ್ವಃ, ಅಂದ್ರೆ ದುರ್ಜನರ ನಾಶವನ್ನು ದುರ್ಜನರ ಆನಂದವನ್ನು ನಾಶ ಮಾಡುವ ಅಂತ ಆ ಭಗವಂತನ ಶಕ್ತಿಯನ್ನ ಇಲ್ಲಿ ಹೇಳ್ತಾರೆ. ದುರ್ಜನರಿಗೆ ಆನಂದ ಸಿಗದಿರೋಂಗೆ ಮಾಡೋದು ಅಂತ ಒಂದು ಷಣ್ಋಣದ್ಧಿ ತಡೀತಾನಂತೆ. ಇನ್ನೊಂದು ಅಂದ್ರೆ ಒಂದು ಷಣ್ಋಣದ್ಧಿ ದುರ್ಜನರ ಆನಂದವನ್ನ ನಾಶ ಮಾಡ್ತಾನೆ, ತಡೆಯೋದಷ್ಟೇ ಅಲ್ಲ, ಅದು ಅವ್ರಿಗೆ ಇನ್ನೆಂದಿಗೂ ಸಿಗದಂಗೆ ನಾಶ ಮಾಡ್ತಾನೆ. ಇನ್ನೊಂದು ಶಂ ರೋಧನಾತ್ ಶರ್ವ, ರೋಧನ ಅಂದ್ರೆ ತಡೆಯೋದು, ನಿರೋಧ ಅಥವಾ ವಿರೋಧ ಅಂತ, ರೋಧನ ತಡೆಯೋದು ಅಂತ ಹೇಳಿ. ಯಾರು ಸಜ್ಜನರ ಆನಂದವನ್ನು ಕೂಡ ತಡಿತಾನಂತೆ. ಅಂದ್ರೆ ಇದೆಲ್ಲ ತಾತ್ಕಾಲಿಕವಾಗಿ ತಡೆಯುವಂಥದ್ದು. ಯಾಕಂತೆ ಅಂದ್ರೆ ಕೆಲವೊಮ್ಮೆ ಸಜ್ಜನರು ಕೂಡ ಈ ಸಂಸಾರದಲ್ಲಿ ಸಿಗುವಂತಹ ಈ ಮೆಟೀರಿಯಲ್ ಅನ್ನುವಂಥದ್ದು ಏನಿದೆ ಅದೇ ಸುಖವನ್ನೇ ಪರ್ಮನೆಂಟ್ ಅಂತ ಒಂದು ಭ್ರಮೆ ಬಂದಿರುತ್ತೆ. ಆದರೆ ಉತ್ತಮ ಜೀವಿ, ಸಾಧಕ ಜೀವಿಗೆ, ಅವರಿಗೆ ಈ ಭ್ರಮೆಯನ್ನ ಪರಿಹರಿಸಿ ಮುಂದೆ ಸಾಧನೆಯಲ್ಲಿ ಆ ಮೋಕ್ಷ ಸಾಧನೆಯ ದಾರಿ ಸುಗಮವಾಗುವಂತೆ ಅವರಿಗೆ ಆಗಾಗ ಕಷ್ಟಗಳನ್ನ, ಸುಖದ ಮಧ್ಯೆ ಒಂದು ಪ್ರೊಲಾಂಗ್ಡ್ ಅನ್ನುವಂತಹ ದುಃಖವನ್ನು ಕೊಟ್ಟು ಅವರಲ್ಲಿ ವೈರಾಗ್ಯ ಹುಟ್ಟಿ ಮತ್ತೆ ಮೋಕ್ಷದ ಸಾಧನೆಯ ದಾರಿಯಲ್ಲಿ ಹೋಗುವಂತೆ ಮಾಡುವುದಕ್ಕೋಸ್ಕರ ಭಗವಂತ ಆಗಾಗ ದುಃಖ ಕೊಡ್ತಾನೆ. ನಾವು ಪುರಂದರದಾಸರ ಚರಿತ್ರೆಯಲ್ಲಿ ಅಥವಾ ಶ್ರೀ ರಾಘವೇಂದ್ರ ಸ್ವಾಮಿಗಳ ಚರಿತ್ರೆಯಲ್ಲಿ ಈ ತರ ಇನ್ಸಿಡೆಂಟ್ಗಳನ್ನ ಅಥವಾ ಈ ತರ ಸಂದರ್ಭಗಳಿರೋದನ್ನ ನಾವು ನೋಡ್ತೀವಿ. ನಮಗೆ ಮಾಡಿದ್ರೆ ಉಂಟು 15 ದಿನಕ್ಕೊಂದು ಏಕಾದಶಿ, ಆದ್ರೆ ರಾಯರಿಗೆ 2 ದಿನಕ್ಕೊಂದು ಏಕಾದಶಿ, ತಿಂಗಳಿಗೆ ನಮ್ಗೆ 15 ದಿನಕ್ಕೊಂದು ಏಕಾದಶಿ ಆದ್ರೆ ಅವ್ರಿಗೆ ತಿಂಗಳಲ್ಲಿ 15 ದಿನವೂ ಏಕಾದಶಿ. ಅಂದ್ರೆ ಒಂದಿನ ಆಹಾರ ಸಿಕ್ಕರೆ ಇನ್ನೊಂದು ದಿನ ಸಿಗುತ್ತೋ ಇಲ್ಲೋ ಅನ್ನೋ ಸ್ಥಿತಿಯಲ್ಲಿ ಇದ್ರು ಅವರು ಮಹಾ ವೈರಾಗ್ಯ ಪುರುಷರಾಗಿ ರಾಘವೇಂದ್ರ ಗುರು ಸಾರ್ವಭೌಮರಾಗಿ ಇವತ್ತು ನಮಗೆಲ್ಲ ಅನುಗ್ರಹ ಮಾಡ್ತಾ ನಿಂತಿದ್ದಾರೆ. ಅಂದ್ರೆ ಆ ಭಗವಂತ ಅವರಿಗೆ ಆ ಮಹಾ ವೈರಾಗ್ಯವನ್ನು ಕೊಟ್ಟ. ಆದ್ರಿಂದ ಅವರು ನಮಗೆ ಅನುಗ್ರಹ ಮಾಡಿಕೊಂಡು ಇವತ್ತಿಗೂ ಕೂಡ ನಮ್ಮ ಜೊತೆ ಇದ್ದಾರೆ ಅಂತ ಹೇಳಿ ನಾವು ಮಹಾನುಭಾವರ ಸಾಲಿನಲ್ಲಿ ಗುರುಗಳ ಪ್ರಾರ್ಥನೆಯನ್ನ ನಿತ್ಯ ಮಾಡ್ತೇವೆ. ಮತ್ತೆ ಪುರಂದರದಾಸರ ಕಥೆಯನ್ನು ಕೇಳಿರ್ತೀವಿ. ಅವು ನವಕೋಟಿ ನಾರಾಯಣ ಅಂತ ಆಗಿದ್ದ ದಿನ ಮಲ್ಕೊಳಕ್ ಮುಂಚೆ ಇರೋ ದುಡ್ಡನ್ನೆಲ್ಲ ಒಂದ್ಸತಿ ಎಣಿಸಿ ಹಬ್ಬ ಎಲ್ಲ ಇದೆ ಅಂತ ಸಮಾಧಾನ ಮಾಡ್ಕೊಂಡು ಮಲ್ಕೊಳ್ತಿದ್ದಂತಹ ಮಹಾ ಜಿಪುಣಾಗ್ರೇಸರ ಅವನ್ನ ತಗೊಂಡು ಬಂದು ಪರಮ ವಿರಕ್ತರಾಗಿ ಭಗವಂತನ ದಾಸರನ್ನಾಗಿ ಮಾಡಿದ್ದು ಕೂಡ ಅದೇ ಒಂದೇ ಒಂದು ಇನ್ಸಿಡೆಂಟ್ ಅಲ್ಲಿ ಅವ್ರಿಗೆ ಅಷ್ಟೆಲ್ಲ ವೈರಾಗ್ಯ ಬರೋಕೆ ಕಾರಣ ಆಯ್ತು. ಹೆಂಡತಿ ಸಂತತಿ ಸಾವಿರವಾಗಲಿ ದಂಡಿಗೆ ಬೆತ್ತ ಹಿಡಿಸಿದಳಯ್ಯ ಅಂತ, ಯಾವ ಹೆಂಡತಿಯಿಂದ ತಮಗೆ ಈ ಐಶ್ವರ್ಯದ ಮೋಹ ಹೋಗಿ ವೈರಾಗ್ಯ ಬಂತು ಅಂಥ ಹೆಂಡತಿ ಸಾವಿರ ಸಂಖ್ಯೆಯಲ್ಲಿ ಲೋಕದಲ್ಲಿ ಇರಲಿ, ನನಗೆ ಭಗವಂತನ ಭಕ್ತಿಯ ದಾರಿಯನ್ನು ತೋರಿಸಿದ ಮಹಾ ಸಾಧ್ವಿ ಯಾಕೆ ಅಂತ ಹೆಂಡತಿಯನ್ನ ಹೊಗಳಿ ಒಂದು ಹಾಡು ಹೇಳ್ತಾರೆ ಪುರಂದರದಾಸರು. ಅಂಥ ಮಹಾತ್ಮರ ಚರಿತ್ರೆಯಲ್ಲಿ ನಾವು ಇದನ್ನ ಗಮನಿಸ್ಬೋದು. ಭಗವಂತ ಹೇಗೆ ಆನಂದವನ್ನ ಯಾಕೆ ತಡಿತಾನೆ ಅಂತ ಹೇಳಿ ಅದನ್ನ ಇಲ್ಲಿ ನಾವು ಶಂರೋಧನಾತ್ ಶರ್ವಹ ಅಂತ ವ್ಯಾಖ್ಯಾನವನ್ನ ಇಲ್ಲಿ ನೋಡ್ತೀವಿ. ಅಂದ್ರೆ ಭಗವಂತನ ಒಂದು ಮಾತಿದೆಯಂತೆ, ಯಸ್ಯ ಅನುಗ್ರಹಮಿಚ್ಛಾಮಿ ತಸ್ಯ ವಿತ್ತಂ ಹರಾಮ್ಯಹಂ ಅಂತ ಹೇಳಿ. ಅಂದ್ರೆ ಯಾರಿಗೆ ನಾನು ಅನುಗ್ರಹ ಮಾಡಬೇಕು ಅಂತ ಅನ್ಕೊಳ್ತೀನೋ ಮೊದಲು ಅವರ ಎಲ್ಲ ಸಂಪತ್ತನ್ನ ಕಿತ್ಕೊಳ್ತೀನಿ ಅಂತ ಹೇಳ್ತಾನಂತೆ. ಅಂದ್ರೆ ತಾತ್ಕಾಲಿಕವಾಗಿ ಈಗ ಯಾವುದು ನಮ್ಮನ್ನ ಅಟ್ರಾಕ್ಟ್ ಮಾಡುತ್ತೋ ಅಂತಹ ಸುಖಗಳನ್ನ, ಕ್ಷಣಿಕವಾದ ಸುಖಗಳನ್ನ ತಡೆದು ಅದನ್ನೆಲ್ಲ ಕಿತ್ಕೊಂಡು ನಮ್ಮನ್ನ ವೈರಾಗ್ಯದ ದಾರಿಗೆ ತಳ್ತಾನೆ ಅಂತ ಹೇಳಿ. ಅಂದ್ರೆ ಒಂದು ಇಲ್ಲಿ ಕನ್ಫರ್ಮ್ ಆಯ್ತು ಏನಂದ್ರೆ ನಾವು ಬಡವರಾಗಿದ್ದೀವಿ ಅಂದ್ರೆ ಒಂದ್ ಸ್ವಲ್ಪ ಸೇಫು, ಏನೋ ಮೋಸ್ಟ್ಲಿ ಭಗವಂತ ನಮ್ಗೆ ಅನುಗ್ರಹ ಮಾಡಬೇಕು ಅಂತ ಅನ್ಕೊಂಡಿದ್ದಾನೆ, ಹಾಗಾಗಿ ಕಷ್ಟ ಬಂದಿದೆ ಅಂತ ಹೇಳಿ ಅದರಲ್ಲೂ ಒಂದು ಖುಷಿ ಪಡಕ್ಕೆ ನಮಗೊಂದು ದಾರಿ ಸಿಗುತ್ತೆ ಇಲ್ಲಿ. ಮತ್ತೆ ಇನ್ನೊಂದು ತುಂಬಾ ಒಂದು ಅದ್ಭುತವಾದ ಒಂದು ಮಹಾಭಾರತದಲ್ಲಿ ಒಂದು ಇನ್ಸಿಡೆಂಟ್ ಇದೆ. ಮಹಾಭಾರತ ಯುದ್ಧ ಎಲ್ಲ ಮುಗ್ದಿರತ್ತೆ, ಯುಧಿಷ್ಠರ ಚಕ್ರವರ್ತಿ ಆಗಿ ಪಟ್ಟಾಭಿಷೇಕ ಎಲ್ಲ ಆಯಿತು, ಎಲ್ಲರನ್ನು ಸೆಟ್ಲ್ ಮಾಡಿ ಕೃಷ್ಣ ನಾನು ಮತ್ತೆ ವಾಪಸ್ಸು ಹೊರಡ್ತೀನಿ ಅಂತ ಹೊರಡುವಾಗ ಎಲ್ಲರಿಗೂ ಏನೇನು ಬೇಕು ಕೇಳಿ
ಅಂತ ಕೇಳ್ತಾನೆ, ಏನಾರು ಆಗ್ಬೇಕಿತ್ತ, ನನ್ನಿಂದ ಏನಾಗಬೇಕು ಅಂತ. ಕುಂತಿನ್ ಕೇಳಿದಾಗ, ನೋಡಪ್ಪ ನನಗೆ ಜೀವನ ಪೂರ್ತಿ ಬರೀ ಕಷ್ಟನೇ ಕೊಟ್ಬಿಡು, ಸುಖ ಇಲ್ದೇ ಇರೋಂಗ್ ಮಾಡು ಅಂತ ಕೇಳ್ತಾಳಂತೆ. ಇದ್ಯಾಕತ್ತೆ ಹಿಂಗೆ ಕೇಳ್ತೀಯ ಅಂತಂದ್ರೆ ಕುಂತಿ ಹೇಳ್ತಾಳೆ, ನೋಡಪ್ಪ ನಮ್ಗೆ ಯಾವಾಗ ಐಶ್ವರ್ಯ ಬಂತು, ಸುಖ ಬಂತು, ಅವಾಗೆಲ್ಲ ನಿನ್ನನ್ನು ಮರ್ತು ಬಿಟ್ವಿ, ಜೂಜಾಡಿ ಕಾಡಿಗೆ ಹೋಗುವಂಥ ಸ್ಥಿತಿ ಬಂತು. ಆದರೆ ನಾವು ಯಾವಾಗ ಕಾಡಿಗೆ ಹೋಗಿ ಕಷ್ಟ ಅಂತ ಬಂತು, ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಕ್ಷಣದಲ್ಲಿ ನೀನು ನಮ್ಮ ಜೊತೆಗಿದ್ದಿ. ಹಂಗಾಗಿ ನೀನು ಯಾವ ಸಂದರ್ಭದಲ್ಲಿ ನಮ್ಮ ಜೊತೆಗಿರ್ತೀಯೋ ಅದೇ ಸುಖ ನಮಗೆ. ಹಾಗಾಗಿ ಭೌತಿಕವಾಗಿ ನಮಗೆ ಕಷ್ಟ ಅನ್ಸಿದ್ರು ಪರವಾಗಿಲ್ಲ, ಅದೇ ಪರಿಸ್ಥಿತಿಯನ್ನು ಕೊಡು ಅಂತ ಕೇಳ್ತಾಳಂತೆ. ಹಾಗಾಗಿ ಭಗವಂತ ಆ ಸಂರೋಧನಾಥ ಆನಂದವನ್ನು ತಡೆದ್ರೂ ಕೂಡ ಅದರಲ್ಲೂ ಒಂದು ಸುಖವನ್ನು ಕೊಡುವಂತಹ ಅನುಗ್ರಹವೇ ಇರುತ್ತೆ. ಭಗವಂತನ ಶಾಪದಲ್ಲೂ ಅನುಗ್ರಹವೇ ಇರುತ್ತೆ. ಹಾಗಾಗಿ ಅವನು ಶರ್ವಃ ಅಂತ ಹೇಳಿ. ಇನ್ನೊಂದು ಮುಂದಿನ ನಾಮ ಶಿವಃ. ಇದು ಶಂಕರಾಚಾರ್ಯರ ಭಾಷ್ಯ ಹೀಗಿದೆ: ನಿಸ್ತ್ರೈಗುಣ್ಯತೆಯ ಶುದ್ಧತೆಯ ಶಿವಃ ಅಂತ ವ್ಯಾಖ್ಯಾನ ಮಾಡ್ತಾರೆ. ಅಂದ್ರೆ ಶಿವ ಅಂದ್ರೆ ಮಂಗಳ ಸ್ವರೂಪ. ಅವನ ಆ 3 ಗುಣಗಳ ತಾಕಲಾಟ ಏನಿದೆ ಅದು ಯಾವುದೂ ಇಲ್ಲ, ಶುದ್ಧ ಸತ್ವನಾಗಿ ಇದ್ದಾನೆ. ಆದ್ರಿಂದ ಅವನು ಮಂಗಳ ಸ್ವರೂಪ ಶಿವ ಅಂತ ಹೇಳಿ. ಹಿಂದೆ ನಾವು ಪ್ರಾರ್ಥನಾ ಶ್ಲೋಕದಲ್ಲಿ ನೋಡಿದ್ವಿ, ದೈವತಂ ದೇವತಾನಾಂಚ ಮಂಗಳಾನಾಂಚ ಮಂಗಳಂ ಅಂತ ಹೇಳಿ. ಹಾಗೆ ಯಾವ್ಯಾವ ಮಂಗಳ ಸ್ವರೂಪ ಅಂತಿದೆಯೋ ಅವಲ್ಲಿಯೂ ಕೂಡ ಮಂಗಳಮಯನಾಗಿ ಇರುವಂತಹ ಭಗವಂತ ಶಿವ ಅಂತ. ಇನ್ನೊಂದು ನಾವು ಹಿಂದೆ ಗಮನಿಸಿದ್ವಿ, ಶಂ ಅಂದ್ರೆ ಶ ಅಂದ್ರೆ ಆನಂದ ಅಂತ, ಶಿ ಅಂತ ಅಂದ್ರೆ ಅದು ಅತಿಶಯವಾದ ಆನಂದ ಅಂತ. ನಾವೊಂದು ಸೂತ್ರವನ್ನು ನೋಡಿದ್ವಿ, ತೃತೀಯ ಅತಿಶಯ ಅಂತ. ಅಂದ್ರೆ ಹಿಂದೆ ವೇದ ಉಪನಿಷತ್ಗಳಲ್ಲಿ ಅಥವಾ ಪುರಾಣಗಳಲ್ಲಿ, ಇತಿಹಾಸ ಪುರಾಣಗಳಲ್ಲಿ ಒಂದು ಮೆಥಡ್ ಫಾಲೋ ಮಾಡ್ತಾರೆ. ಅಲ್ಲಿ ಏನಂದ್ರೆ, ಏನೋ ಒಂದು ವಿಷಯವನ್ನು ಒತ್ತು ಕೊಟ್ಟು ಇನ್ನ ಹೆಚ್ಚು ಅಲ್ಲಿ ಪ್ರಿಫರೆನ್ಸ್ ಅಥವಾ ಒತ್ತು ಜಾಸ್ತಿ ಕೊಡಬೇಕು ಅಂತ ಹೇಳಿದಾಗ ಆ 3ನೇ ಅಕ್ಷರವನ್ನ ಬಳಸ್ಬಿಡ್ತಾರಂತೆ. ಶಾ ಇರೋ ಕಡೆ ಶಿ ಹಾಕ್ತಾರೆ. ಅಂದ್ರೆ ಅಲ್ಲಿ ಅತಿಶಯವಾದ ಆನಂದ ಅಂತ ಹೇಳಿ ಶಿವ ವರ್ತಯತೆ. ಯಾರು ಅತಿಶಯವಾದ ಆನಂದವನ್ನ ಅಂದ್ರೆ ಮೋಕ್ಷಾನಂದವನ್ನ ಕೊಡ್ತಾನೋ ಅವನು ಶಿವ ಅಂತ ಹೇಳಿ. ಈ ಶಿವ ಮತ್ತೆ ಶರ್ವ ಈ 2 ನಾಮಗಳ ಅರ್ಥವನ್ನ ಮಹಾಭಾರತ ತಾತ್ಪರ್ಯ ನಿರ್ಣಯದ ಮಂಗಳಾಚರಣೆ ಶ್ಲೋಕದಲ್ಲಿ ಶ್ರೀಮನ್ ಮಧ್ವಾಚಾರ್ಯರು ಹೀಗೆ ಹೇಳ್ತಾರೆ: ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ ಅಂತ ಹೇಳಿ. ಅಂದ್ರೆ ಇಲ್ಲಿ ವಿಬುಧಾಸುರ ಸೌಖ್ಯ ದುಃಖ ಅಂತ ಹೇಳ್ತಾರೆ. ಒಂದು ಜ್ಞಾನಪ್ರದಾಯ, ಜ್ಞಾನ ಕೊಡ್ತಾನೆ ಅಂತ ಆಯ್ತು. ಇನ್ನೊಂದು ಸೌಖ್ಯ ಮತ್ತೆ ದುಃಖ ಯಾರ್ಯಾರಿಗೆ ಕೊಡ್ತಾನೆ ಅಂದ್ರೆ ವಿಬುಧ ಅಂದ್ರೆ ದೇವತೆಗಳು ಅಥವಾ ಉತ್ತಮ ಸಜ್ಜನರು, ಅವರಿಗೆ ಸೌಖ್ಯವನ್ನು ಕೊಡ್ತಾನಂತೆ. ಮತ್ತೆ ಅಸುರರು ಯಾರು ಈ ಮೆಟೀರಿಯಲಿಸ್ಟಿಕ್ ಅಂತ ಏನಿದೆ, ನಾವು ಈ ಐಹಿಕ ಸುಖ ಅಂತ ಹೇಳ್ತೀವಿ ಅಥವಾ ಇಂದ್ರಿಯಗಳಿಂದ ಬರೋ ಸುಖವೇ ಪರ್ಮನೆಂಟು ಅನ್ನುವಂತಹ ಭ್ರಮೆಯಲ್ಲಿರ್ತಾರೋ ಅವರಿಗೆ ದುಃಖವನ್ನೇ ಕೊಡ್ತಾನಂತೆ. ಹಾಗಾಗಿ ಯಾರಿಗೆ ಸುಖ ಕೊಡಬೇಕೋ ಜೀವಯೋಗ್ಯತೆಗೆ ಕರ್ಮಕ್ಕೆ ತಕ್ಕಂಗೆ ಅವ್ರಿಗೆ ಸುಖವನ್ನು ಕೊಡ್ತಾನೆ ಮತ್ತೆ ದುಃಖವನ್ನು ಕೊಡ್ತಾನೆ. ಹಾಗಾಗಿ ಅವನು ಶರ್ವಃ ಮತ್ತೆ ಶಿವಃ ಅಂತ ನೋಡಿದ್ವಿ. ಮುಂದಿನ ನಾಮ ಸ್ಥಾಣುಹು ಅಂತ. ಸ್ಥಾಣು ಅಂತಂದ್ರೆ ಮೂಲವಾಗಿ ಚಲನೆ ಇಲ್ದಿರೋ ವಸ್ತು ಅಂತ. ಅಂದ್ರೆ ವರ್ಬ್ಯಾಟಿಮ್ ಮೀನಿಂಗ್ ಅಂತ ನಾವೇನು ಹೇಳ್ತೀವಿ ಅಂದ್ರೆ ಕಂಬ. ಮುಖ್ಯವಾಗಿ ಸ್ಥಾಣು ಅಂದ್ರೆ ಸ್ತಂಭ ಅಥವಾ ಕಂಬ ಅಂತ ಅರ್ಥದಲ್ಲಿ ಬಳಸ್ತೀವಿ, ಅಥವಾ ಒಂದು ಕಲ್ಬಂಡೆ ಅಂತ ಅನ್ಕೊಳ್ಬೋದು. ಅಂದ್ರೆ ಇಲ್ಲಿ ನಾವು ಒಂದು ವ್ಯಾಖ್ಯಾನ ಉಪನಿಷತ್ತುಗಳಲ್ಲಿ ಇರುವಂಥದ್ದನ್ನ ಗಮನಿಸಬೇಕು. ಆಸೀನೋ ದೂರಂ ವ್ರಜತಿ ಶಯಾನೋ ಯಾತಿ ಸರ್ವಶಃ ಅಂತ, ಮತ್ತೆ ತದೇಜತಿ ತನ್ನೇಜತಿ ತದ್ದೂರೇ ತದ್ವಂತಿಕೆ ಅಂತ ಹೇಳಿ. ಒಂದು ಅಂದ್ರೆ ಅವನು ಎಲ್ಲೋ ಮಲಗಿದ್ದಲ್ಲೇ ಇದ್ದಂಗೆ ಇರ್ತಾನೆ, ಆದ್ರೂ ಎಲ್ಲೋ ಹೋಗಿರ್ತಾನೆ, ಎಲ್ಲೋ ಕೂತಲ್ಲೇ ಇರ್ತಾನೆ, ಇನ್ನೆಲ್ಲೋ ಹೋಗಿರ್ತಾನೆ. ಅದು ಏನು ಚಲಿಸತ್ತೋ ಚಲಿಸಲ್ವೋ, ದೂರ ಇದೆಯೋ ಹತ್ರ ಇದೆಯೋ ಏನೂ ಗೊತ್ತಾಗದೇ ಇರುವಂಥ ರೂಪ ಸ್ಥಾಣು, ಅದು ಭಗವಂತ ವಿಷ್ಣು ಅಂತ ಹೇಳಿ. ಮತ್ತೆ ಇನ್ನೊಂದು ಪ್ರಶ್ನೆ ಬರ್ಬೋದು, ಅವನು ಹೌದು ಅವನು ಎಲ್ಲ ಕಡೆನೂ ಇದಾನಲ್ವಾ, ಸರ್ವತ್ರ ವ್ಯಾಪ್ತ ಅಂತ ಅಂದ್ರೆ, ಮತ್ತು ಅವನು ಹೋಗ್ತಾನೆ ಅಂದ್ರೆ ಎಲ್ಲಿಗೆ ಹೋಗ್ತಾನೆ, ಹೆಂಗೆ ಹೋಗ್ತಾನೆ, ಎಲ್ಲ ಕಡೆ ಇದಾನಲ್ವಾ ಅಂತಂದ್ರೆ
ಹೋಗುವುದು ಅಂದ್ರೆ ಅಲ್ಲೆಲ್ಲೋ ಒಂದ್ ಕಡೆ ಅವನು ಅಲ್ಲಿಗೆ ಹೋದ ಅಂತಂದ್ರೆ ಅವನು ಅಲ್ಲಿ ಕಾಣಿಸ್ಕೊಂಡ ಅಂತಾನೆ ಅರ್ಥ. ಅಂದ್ರೆ ಎಲ್ಲಿ ಯಾವ ರೂಪದಿಂದ ಯಾವ ಸಂದರ್ಭದಲ್ಲಿ ಕಾಣಿಸ್ಕೋಬೇಕೋ ಹಾಗೆ ಕಾಣಿಸ್ಕೊಳ್ಳಬಲ್ಲ, ಎಲ್ಲೆಡೆಯೂ ಇದ್ರೂ ಎಲ್ಲರ ಕಣ್ಣಿಗೂ ಕಾಣದಂಗೆ ಇರ್ತಾನೆ ಅಂತ ಹೇಳಿ. ಇದು ದ್ರೌಪದಿ ವಸ್ತ್ರಾಪಹರಣ ಸಂದರ್ಭದಲ್ಲಿ ನಾವು ನೋಡ್ತೀವಿ. ಅವನೆಲ್ಲೋ ಗೋಕುಲದಲ್ಲಿದ್ದ, ಅಥವಾ ಮಥುರೆಯಲ್ಲೇ ಎಲ್ಲೋ ಇದ್ದ. ಇಲ್ಲಿ ದ್ರೌಪದಿಗೆ ಅವಮಾನ ಆಗ್ತಾ ಇದೆ. ಆ ಸಭೆಯಲ್ಲಿ ತುಂಬಿದ ಎಲ್ಲ ರಾಜನ್ ಕೇಳಿದ್ರು, ರಾಣಿನ್ ಕೇಳಿದ್ರು, ಯಾರನ್ನ ಕೇಳಿದ್ರು ರಕ್ಷಣೆ ಸಿಗ್ಲಿಲ್ಲ. ಸ್ವಂತ ಮಹಾಪರಾಕ್ರಮಿಗಳಾದ 3 ಲೋಕದ ಗಂಡ ಅನ್ಸ್ಕೊಂಡಂತಹ ಗಂಡ 5 ಜನರು ಇದ್ರೂ ಕೂಡ ರಕ್ಷಣೆ ಸಿಗ್ಲಿಲ್ಲ. ಭಗವಂತನ ಪ್ರಾರ್ಥಿಸಿದಾಗ ಅವನು ಅಲ್ಲೆಲ್ಲೋ ಇದ್ದು ಕೂಡ ಇಲ್ಲಿ ಆಕೆಗೆ ರಕ್ಷಣೆಯನ್ನ ಕೊಟ್ಟು ಆ ವಸ್ತ್ರವನ್ನ ಆ ವಿವಸ್ತ್ರಳಾಗದಂತೆ ತಡೆದು ಅವ ಮಾನವನ್ನ ಉಳಿಸಿದ ಆ ಭಗವಂತ ಅಂತ ನಾವು ಕತೆ ಕೇಳಿದೀವಿ. ಅಂದ್ರೆ ನಾವು ವಿಷ್ಣು ಸಹಸ್ರನಾಮ ಒಂದೊಂದು ಶಬ್ದಗಳನ್ನು ನೋಡ್ತಾ ಹೋದ್ರೆ ಇಡೀ ಮಹಾಭಾರತ ಕತೆ ಕೇಳಿದ್ರೆ ನಮ್ಗೆ ಎಲ್ಲೋ ಒಂದ್ ಕಡೆ ಇದ್ರದ್ದು ವಿವರಣೆ ಮಹಾಭಾರತದಲ್ಲೇ ಎಕ್ಸಾಂಪಲ್ ಆಗಿ ಸಿಕ್ಬಿಡುತ್ತೆ. ಅದೇ ಇಲ್ಲಿದು ತುಂಬಾ ಖುಷಿ ಕೊಡುವಂತಹ ಅದು ಸ್ವಾರಸ್ಯ ಅದು. ಮತ್ತೆ ಇನ್ನೊಂದು, ನಾರದ್ರು ಒಂದು ವಿಚಿತ್ರವಾದಂತಹ ಒಂದು ವಿಶ್ವರೂಪವನ್ನ ಕಂಡಿದ್ರು ಅಂತ ಭಾಗವತದಲ್ಲಿ ವರ್ಣನೆ ಬರುತ್ತೆ. ನಾರದ್ರಿಗೆ ಒಂದ್ ಕಡೆ ಅನುಮಾನ ಬಂತಂತೆ, ಅಲ್ಲ ಒಂದೊಂದು ಮದುವೆ ಆದವ್ರೆ ಹಿಂಗೆ ಜೀವನದಲ್ಲಿ ಎಷ್ಟು ಒದ್ದಾಡ್ತಾರೆ, ಪಡಬಾರ್ದು ಪಾಡು ಪಡ್ತಾರೆ, ಮತ್ತೆ ಇವನು ಕೃಷ್ಣ 1000 ಜನನ ಮದುವೆ ಆಗಿದ್ದಾನೆ, ಅದು ಹೆಂಗಿದನ್ ನೋಡ್ಬೇಕಲ್ಲ ಅಂತ ಅನ್ಕೊಂಡು, ಹೆಂಗೆ ಮೇಂಟೈನ್ ಮಾಡ್ತಾನೆ ನೋಡ್ಬೇಕು ಅಂತ ಅನ್ಕೊಂಡು ನಾರದ್ರು ಹೋಗ್ತಾರೆ. ಒಂದು ಮನೆಗೆ ಹೋದ್ರೆ ಅಲ್ಲಿ ಕೃಷ್ಣ ಒಬ್ಳ ಪತ್ನಿ ಜೊತೆ ಕೂತ್ಕೊಂಡು ಮಗು ಜೊತೆ ಖುಷಿಯಾಗಿ ಮಾತಾಡ್ತಾ ಇದ್ದಾನೆ. ಇನ್ನೊಂದು ಮನೆಗೆ ಹೋಗಿದ್ರೆ ಆ ಮಗುಗೇನೋ ಸ್ನಾನ ಮಾಡಿಸ್ತಾ ಇದ್ದಾನೆ. ಇನ್ನೊಂದು ಮನೆಗೆ ಹೋದ್ರೆ ಏನೋ ಸ್ತೋತ್ರನೋ ಮಂತ್ರನೋ ಹೇಳ್ಕೊಡ್ತಾ ಇದ್ದಾನೆ. ಇನ್ನೊಂದು ಮನೆಗೆ ಹೋದ್ರೆ ಮಗು ಜೊತೆ ಆಟ ಆಡ್ತಾ ಇದ್ದಾನೆ. ಹಿಂಗೆ ಒಂದೊಂದು ಮನೆಯಲ್ಲೂ ಹೋದ್ರು ಒಂದೊಂದು ರೂಪಾಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾನೆ. ಅಲ್ಲೇ ಅವ್ರು ಎಲ್ಲರಿಗೂ ಕೃಷ್ಣ ಬೆಳಗಿಂದ ನಮ್ಮ ಜೊತೆನೇ ಇದ್ದಾನಲ್ಲ ಅನ್ನೋ ಭಾವನೆಯಲ್ಲಿದ್ದಾರೆ ಅವರು. ಇವ್ರಿಗೆ ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟು ಕೃಷ್ಣನ್ ಪರೀಕ್ಷೆ ಮಾಡಕ್ ಹೋಗಿ ಸಿಕ್ಬಿದ್ದಂಗಾಯ್ತು. ಇದು ಪರೀಕ್ಷೆ ಮಾಡುವಂತ ವಸ್ತು ಅಲ್ಲ, ಭಗವಂತನ ವಿಚಿತ್ರ ಮಾಯೆ, ಇದೊಂಥರ ವಿಚಿತ್ರ ವಿಶ್ವರೂಪ ಅಂತ ಹೇಳಿ ಸ್ತೋತ್ರ ಮಾಡಿ ಹೋಗ್ತಾರೆ ಅಂತ ಇದೆ ಕತೆ. ಹಾಗೆ ಭಗವಂತ ಸ್ಥಾಣುವಂತೆ ಒಂದ್ ಕಡೆ ಇದ್ರೂ ಕೂಡ ಅವನು ಎಲ್ಲ ಕಡೆಯಲ್ಲೂ ಚಲಿಸಬಲ್ಲ, ಎಲ್ಲ ಕಡೆಯೇ ಇರಲೂ ಬಲ್ಲ ಅಂತ ಒಂದು ಅರ್ಥ. ಇನ್ನೊಂದು, ತಾನೇ ಸೃಷ್ಟಿ ಮಾಡಿದ ಲೋಕವನ್ನು ಕೂಡ ಸ್ವಲ್ಪವನ್ನು ವಿಚಲಿತನಾಗದೆ ಕ್ಷಣಾರ್ಧದಲ್ಲಿ ಮಹಾಪ್ರಳಯ ಕಾಲದಲ್ಲಿ ಇಡೀ ಬ್ರಹ್ಮಾಂಡ ತಾನು ಯಾವುದನ್ನು ಆನಂದದಿಂದ ಸೃಷ್ಟಿ ಮಾಡಿದ್ದನೋ, ಆ ಸೃಷ್ಟಿ ಮಾಡುವಾಗ ಎಷ್ಟು ಆನಂದವಾಗಿದ್ನೋ ಅಷ್ಟೇ ಆನಂದವಾಗಿ ಆ ಪ್ರಳಯವನ್ನು ಮಾಡ್ತಾನಂತೆ ಭಗವಂತ. ಹಂಗಂದ್ರೆ ಅವನಿಗೆ ಅಟ್ಯಾಚ್ಮೆಂಟ್ ಇಲ್ಲ, ತಾನೇ ಸೃಷ್ಟಿ ಮಾಡಿದ್ದು. ಈಗ ನಾವು ಎಲ್ಲೋ ಸಮುದ್ರ ದಡದಲ್ಲಿ ಕೂತ್ಕೊಂಡು ಖುಷಿಯಿಂದ ಒಂದು ಮರಳು ಗೂಡು ಕಟ್ತೀವಿ, ಅಲೆ ಬಂದು ಒಡೆದು ಎಳ್ಕೊಂಡು ಹೋಗ್ಬಿಟ್ರೆ ಏನೋ ಒಂಥರ ಸಂಕಟ ಆಗ್ಬಿಡತ್ತೆ. ನಾವು ಕಟ್ಸಿದ ಮನೆ ಇರುತ್ತೆ, ಅಲ್ಲಿ ಏನೋ ಒಂದು ಬಿರುಕು ಬಿಟ್ರೆ ಅಯ್ಯೋ ಅಂತ ಸಂಕಟ ಆಗುತ್ತೆ. ಆದ್ರೆ ಭಗವಂತನಿಗೆ ಇಡೀ ಬ್ರಹ್ಮಾಂಡ ಅಷ್ಟು ಬಹುಚಿತ್ರ ಜಗದ್ ಬಹುದಾಕರಣಾತ್ ಬಹುಶಕ್ತಿರ್ ಅನಂತ ಗುಣ ಪರಮಃ ಅಂತ ಅತ್ಯಂತ ವಿಚಿತ್ರವೂ ಅತ್ಯಂತ ತುಂಬಾ ಸುಂದರವಾಗಿರುವಂತಹ ಪ್ರಕೃತಿಯನ್ನ ಸೃಷ್ಟಿ ಮಾಡಿದ್ದೀನಿ, ಅಯ್ಯೋ ನಾಶ ಆಗುತ್ತಲ್ಲ ಅನ್ನೋ ಚಿಂತೆ ಇಲ್ಲ ಅವನಿಗೆ. ಆ ಕ್ಷಣದಲ್ಲಿ ಸರ್ವನಾಶ ಆದ್ರೂ ಕೂಡ ಭಗವಂತ ವಿಚಲಿತನಾಗದೆ ಇರ್ತಾನೆ ಅಂತ ಹೇಳಿ, ಹಾಗಾಗಿ ಅವನು ಸ್ಥಾಣು ನಿರ್ವಿಕಾರಿಯಾಗಿ. ಇನ್ನೊಂದು, ನಾವು ಮಹಾಭಾರತದಲ್ಲಿ ಮತ್ತೆ ಭಾಗವತದಲ್ಲಿ ಕಾಣುವಂತಹದ್ದು, ಮಹಾಭಾರತ ಯುದ್ಧ ಎಲ್ಲ ಮುಗ್ದಿರುತ್ತೆ. ಸಮಾಧಾನ ಮಾಡಕ್ಕೆ ಅಂತ ಹೇಳಿ ಧೃತರಾಷ್ಟ್ರ ಮತ್ತೆ ಗಾಂಧಾರಿಯರ ಹತ್ರ ಪಾಂಡವರನ್ನೆಲ್ಲ ಕರ್ಕೊಂಡು ಬರ್ತಾನೆ. ಈಗ ಆಯ್ತು, ಆಗಿದ್ದಾಯ್ತು, ಈಗ ಮುಂದಿನ ಏನು ವ್ಯವಸ್ಥೆಗಳೆಲ್ಲ ನೋಡ್ಬೇಕು, ಅವ್ರು ವಯಸ್ಸಾದವರಿಬ್ರು ಉಳ್ಕೊಂಡಿದ್ದಾರೆ, ಅವ್ರಿಗೆ ಸಮಾಧಾನ ಹೇಳಬೇಕು ಅಂತ ಹೇಳಿ ಕರ್ಕೊಂಡ್ ಬಂದಾಗ ಆಯ್ತು, ಎಲ್ಲ ಮಾತುಕತೆ ಎಲ್ಲ ಆಗುತ್ತೆ. ತಡೆಯೋರ್ಗೂ ತಡೆದು ಗಾಂಧಾರಿಗೆ ಕೊನೆಯಲ್ಲಿ ಆ ದುಃಖ ಕೋಪ ಎರಡು ಒಟ್ಟಿಗೆ, ಈ ಅಷ್ಟು ಜನ 101 ಮಕ್ಕಳನ್ನ ಬರ್ಬರವಾಗಿ ಕೊಂದು ಬಿಸಾಕಿದ ಭೀಮನ್ ಮೇಲೆ ಕೋಪ ಇಲ್ಲ ಅವಳಿಗೆ. ನೀನೇನು ಬಿಡಪ್ಪ, ನಿನ್ನ ಹೆಂಡ್ತಿಗೆ ಅವರು ಅವಮಾನ ಮಾಡಿದ್ರು, ಅದು ಸೇಡ್ ತೀರ್ಸ್ಕೊಂಡು ನಡೀತು ಅಂತ ಹೇಳಿ ಕ್ಷಮಿಸ್ಬಿಡ್ತಾಳೆ ಭೀಮನ್ನ. ಆದ್ರೆ ಕೃಷ್ಣನ ಮೇಲೆ ಕೋಪ ಬಂದ್ಬಿಡುತ್ತೆ. ನೀನು ಅಷ್ಟೆಲ್ಲ ಶಕ್ತಿ ಇದ್ದು ಯುದ್ಧ ನಿಲ್ಲಿಸ್ಲಿಲ್ಲ, ನಿನ್ನಿಂದ ಅಷ್ಟೆಲ್ಲ ಯುದ್ಧ ಆಯ್ತು, ನನ್ನ ಮಕ್ಕಳು ಅಷ್ಟು ಜನ ಸತ್ರು, ನನಗೆ ಅನ್ನ ನೀರು ಕೊಡಕ್ಕೆ ಕೊನೆಗೆ ಒಂದು ಪಿಂಡ ಇಡಕ್ಕೆ ಒಂದು ಮಗನೂ ಇಲ್ಲ ಅಂತ ಮಾಡಿದ್ಯಾ ಅಂತ ಹೇಳಿ ಕೋಪದಿಂದ, ನಾನು ಏನು ಸಂಕಟ ಅನುಭವಿಸ್ತಾ ಇದ್ದೀನಿ, ನನ್ನ ಮಕ್ಕಳನ್ನ ನೆಂಟರಿಷ್ಟರನ್ನೆಲ್ಲ ಕಳ್ಕೊಂಡು, ಇದೇ ರೀತಿ ಕೊನೆಗಾಲದಲ್ಲಿ ನಿನ್ನ ಅಷ್ಟು ಜನರು ನಿನ್ನ ಕಡೆಯವರೆಲ್ಲ ಯಾದವರು ಹೊಡೆದಾಡ್ಕೊಂಡು ಸಾಯ್ಲಿ, ಅವ್ರ ಎದುರಿಗೆ ನೀನು ನೋಡಿಕೊಂಡು
ನಿಂದು ಕೊನೆ ಆಗ್ಲಿ ಅಂತೆಲ್ಲ ಹೇಳಿ ಶಾಪ ಕೊಟ್ಬಿಡ್ತಾಳೆ. ಆ ಥರ ಶಾಪ ಕೊಟ್ರೆ ನಮ್ಗೆ ಹೆಂಗೆಲ್ಲ ಆಗಿರತ್ತೆ. ಆದರೆ ಕೃಷ್ಣ ಅವಾಗ್ಲೂ ನಗುತ್ತಾ ನಿಂತಿದ್ನಂತೆ. ಹೇಳ್ತಾನಂತೆ, ಅಲ್ಲಮ್ಮ, ಇವ್ರದ್ದೆಲ್ಲ ಮೊದಲೇ ಪ್ರೀ ಪ್ಲಾನ್ ಆಗೋಗಿದೆ. ನಾನು ಬರಕ್ ಮುಂಚೆ ಇವ್ರನ್ನೆಲ್ಲ ಹೆಂಗ್ ಕರ್ಕೊಂಡು ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಇದೆಲ್ಲ ಪ್ಲಾನ್ ರೆಡಿ ಇದೆ. ಮತ್ತೆ ನೀನು ಸುಮ್ಮನೆ ಶಾಪ ಕೊಟ್ಟು ಅನ್ಯಾಯವಾಗಿ ಇಷ್ಟೆಲ್ಲ ನಿಂತಲೆಗೆ ಬರೋಂಗೆ ಕಟ್ಕೊಂಡಿಯಲ್ಲ ನಿಂತಲೆಗೆ ಅಂತ ಹೇಳಿ ನಗ್ನಗ್ತಾ ಛೇಡಿಸ್ಬಿಡ್ತಾನಂತೆ ಕೃಷ್ಣ. ಅಂದ್ರೆ ಅವನು ಏನಾದ್ರೂ ಮೊನ್ನೆ ಮೊನ್ನೆ ತಾನೇ ಯುದ್ಧದಲ್ಲಿ ಅಷ್ಟೆಲ್ಲ ಉಪದೇಶ ಮಾಡಿ ಅರ್ಜುನನಿಗೆ 18 ಅಕ್ಷೋಹಿಣಿ ಸೈನ್ಯ ಯಾರು ಉಳಿದಂಗೆ 8-10 ಜನ ಬೆರಳೆಣಿಕೆಯಷ್ಟು ಜನ ಉಳಿಯೋಂಗೆ ಎಲ್ಲರೂ ಕೊಂದಾಗಿದೆ, ಸತ್ತಾಗಿದೆ. ಆದರೂ ಅಷ್ಟೇ ನಿರ್ವಿಕಾರನಾಗಿ ಇದ್ದ. ಅಂದ್ರೆ ಈಗ ಯಾರ್ದೋ ಫ್ಯಾಮಿಲಿಯವ್ರು ಹೊಡೆದಾಡ್ಕೊಂಡು ಸತ್ರು, ನನ್ಗೇನು, ನಾಳೆ ನಮ್ಮವ್ರು ಸತ್ತಾಗ ದುಃಖ ಆಗತ್ತಾ ಅವನ ಕಡೆಯವರು ಅಂತಂದ್ರೆ, ನಾವು ಭಾಗವತದಲ್ಲೇ ಅದನ್ನು ಕೂಡ ನೋಡ್ತೀವಿ. ಯದುಕುಲ ನಾಶವನ್ನು ನೋಡ್ತೀವಿ. ಅವನ ಮಕ್ಕಳು, ಸಾಕ್ಷಾತ್ ಅವನ ಸ್ವಂತ ಮಕ್ಕಳೇ ಕೂಡ ತಂದೆಗೆ ತಿರುಗಿ ಬಿದ್ದು ದಾರಿ ಕೆಟ್ಟು ಕುಡಿತಕ್ಕೆ ದಾಸರಾಗಿ ಜೂಜಾಡಿ ಹೆಣ್ಣು ಮಕ್ಕಳನ್ನೆಲ್ಲ ಹಾಳು ಮಾಡಿಕೊಂಡು ತುಂಬ ರಾಕ್ಷಸರಂತೆ ಆಗಿರ್ತಾರೆ. ಅವರೆಲ್ಲ ಕೂಡ ಕಾರಣಾಂತರಗಳಿಂದ, ದುರ್ವಾಸರ ಶಾಪದಿಂದ, ಗಾಂಧಾರಿಯ ಶಾಪದಿಂದ, ದುರ್ವಾಸರ ಶಾಪನೂ ಕೇಳಿರ್ತೀವಿ. ಕೃಷ್ಣನ ಮಗ ಸಾಂಬ ಅವ್ರಿಗೆ ಅವಮಾನ ಮಾಡಿ, ನಿನ್ನ ಹೊಟ್ಟೆಯಲ್ಲಿ ಒನಕೆ ಹುಟ್ಟತ್ತೆ ಹೋಗು, ನಿನ್ನ ವಂಶನೇ ನಾಶ ಮಾಡುವಂಥ ಒನಕೆ ಹುಟ್ಟತ್ತೆ ಹೋಗು ಅಂತ ಹೇಳಿ ದುರ್ವಾಸರ ಶಾಪ ಇರುತ್ತೆ. ಆ ಒನಕೆನ ತೇಯ್ದು ಕಬ್ಬಿಣದ ಒನಕೆನ ಸಮುದ್ರದ ದಡದಲ್ಲಿ ಹಾಕಿದ್ರೆ ಆ ಕಬ್ಬಿಣದ ಚೂರುಗಳೆಲ್ಲ ಸೇರಿ ಆ ಕತ್ತಿಗಳಂಗೆ ಇರುವಂತಹ ಒಂದು ಆ ಬಿದಿರಿನ ಮೆಳೆ ಥರದ್ದು ಬೆಳ್ಕೊಂಡಿರುತ್ತೆ. ಅದರಲ್ಲೇ ಹೊಡೆದಾಡಿ ಅಷ್ಟು ಜನ ಸಾಯ್ತಾರೆ. ಕೃಷ್ಣನ ಮಕ್ಕಳು, ಮೊಮ್ಮಕ್ಕಳು, ಒಂದು ಸ್ನೇಹಿತರು, ಹುಟ್ಟಿದಾಗಿಂದ ಜೊತೆಗಿದ್ದಂತಹ ಅಣ್ಣ ಮತ್ತು ಅವನ ಅತ್ಯಂತ ಪ್ರೀತಿಯ ಸ್ನೇಹಿತ ಸೋದರ ಸಾತ್ಯಕಿ, ಯಾರು ಅಂತ ಇಲ್ಲ, ಎಲ್ಲರೂ ಸತ್ತು ಹೋಗ್ತಾರೆ ಹೊಡೆದಾಡ್ಕೊಂಡು. ಆದರೂ ಕೂಡ ಅಷ್ಟೆಲ್ಲ ಆದ್ಮೇಲೂ ಕೃಷ್ಣ ಶಾಂತವಾಗಿ ಇದ್ದ, ಏನೂ ಆಗಲಿಲ್ಲ ಅನ್ನೋಂಗೆ ಸ್ಥಿತಪ್ರಜ್ಞನಾಗಿ ಇದ್ದ. ಯದುಕುಲ ನಾಶವಾದರು. ಹಾಗಾಗಿ ಅವನು ಸ್ಥಾಣುಹು ಅಂತ. ಇನ್ನೊಂದು ಅಣುಸ್ಥಿತ ಸ್ಥಾಣುಹು, ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತ ಕೇಳಿದೀವಿ. ಅಂದ್ರೆ ಅಣುವಿನಲ್ಲಿ ಅಣುವನಾಗಿ ಇದ್ದಾನೆ, ಆದ್ರಿಂದ ಅವನು ಸ್ಥಾಣುಹು ಅಂತ ಹೇಳಿ. ಇನ್ನೊಂದು ನಾರಾಯಣ ಸೂಕ್ತದಲ್ಲಿ ಒಂದು ನೋಡ್ತೀವಿ. ಇದು ಸ್ಥಾಣು ಶಬ್ದಕ್ಕೆ ತುಂಬಾ ಅರ್ಥಗಳಿದೆ. ಕೆಲವು ಸಾಧ್ಯವಾದಷ್ಟು ನೋಡ್ಕೊಂಡು ಮುಂದೆ ಹೋಗೋಣ. ನಮಗೆ ಸಮಯದ ಯೋಚನೆ ಇಲ್ಲ, ಇವತ್ತಿಲ್ಲ ಅಂದರೆ ನಾಳೆ ಇನ್ನು ಮಿಕ್ಕಿದ್ದನ್ನ ಅರ್ಥ ಮಾಡ್ಕೊಳ್ಬೋದು. ನಮಗೆ ವಿಷಯ ತಿಳ್ಕೊಳ್ಳೋದು ಇಂಪಾರ್ಟೆಂಟ್. ಎಷ್ಟಾಗುತ್ತೋ ಅಷ್ಟು ಸಬ್ಜೆಕ್ಟ್ ಕವರ್ ಮಾಡಿಕೊಂಡು ಮುಂದೆ ಹೋಗೋ ಪ್ರಯತ್ನ ಮಾಡೋಣ. ಈ ನಾರಾಯಣ ಸೂಕ್ತದಲ್ಲಿ ಹೀಗೆ ಬರುತ್ತೆ: ಪದ್ಮಕೋಶ ಪ್ರತೀಕಾಶಂ ಹೃದಯಂಚಾಪ್ಯಧೋಮುಖಂ ಅಧೋನಿಷ್ಠ್ಯಾ ವಿತಸ್ತ್ಯಾಂತೆ ನಾಭ್ಯಾಮುಪರಿ ತಿಷ್ಠತಿ ಜ್ವಾಲಮಾಲಾ ಕುಲಂ ಭಾತಿ ವಿಶ್ವಸ್ಯಾಯತನಂ ಮಹತ್ ಸಂತತಂ ಶಿಲಾಭಿಸ್ತು ಲಂಬಸ್ತ್ಯಾ ಕೋಶಸನ್ನಿಭಂ ತಸ್ಯಾಂತೆ ತುಷಿರ್ಗಂ ಸೂಕ್ಷ್ಮಂ ತಸ್ಮಿನ್ ಸರ್ವಂ ಪ್ರತಿಷ್ಠಿತಂ ಅಂತ ಇಲ್ಲಿ ಉಪನಿಷತ್ಲಿ ಬರುತ್ತೆ. ಅಂದರೆ ಅದೊಂದು ಜ್ವಾಲಮಾಲಾ ಕುಲಂಭಾತಿ, ಒಂದು ಬೆಳಕಿನ ಪುಂಜದಂತೆ ಹೊಳಿತಾ ಇರುತ್ತಂತೆ ಅದು. ಮತ್ತೆ ಪದ್ಮಕೋಶ ಪ್ರತೀಕಾಶ, ಆ ಕಮಲದ ದಳದಂತೆ, ಮೊಗ್ಗಿನಂತೆ ಇರುತ್ತಂತೆ ಅದು. ಮತ್ತೆ ಉಲ್ಟ ಇರುತ್ತಂತೆ, ತಲೆ ಕೆಳಕ್ಕಾಗಿ. ಅಪಿ ಅಧೋಮುಖಂ, ಆ ಹೃದಯದ ಕೆಳಗೆ ಅಧೋಮುಖವಾಗಿ ಇರುತ್ತಂತೆ. ನಾಭಿಯಿಂದ ಮೇಲೆ, ಎದೆಯಿಂದ ಕೆಳಭಾಗದಲ್ಲಿ ಇರುತ್ತೆ. ಜ್ವಾಲಮಾಲ ಅಂದ್ರೆ ಬೆಳಕಿನ ಒಂದು ಮಾಲೆಯಂತೆ ಅದು ಹೊಳಿತಾ ಇರತ್ತಂತೆ. ಅದು ಏನಪ್ಪಾ ಅಂತಂದ್ರೆ ವಿಶ್ವಸ್ಯಾಯತನಂ ಮಹತು, ಅದು ಈ ಮಹತ್ತಾದ ಇಡೀ ಬ್ರಹ್ಮಾಂಡದ ಆಯತನ, ಅಲ್ಲಿ ಆವಾಸ ಇದೆಯಂತೆ. ಅಂದ್ರೆ ಅದಕ್ಕೆ ಆಶ್ರಯವಾಗಿದೆ, ಅದು ಇಡೀ ಬ್ರಹ್ಮಾಂಡಕ್ಕೆ ಅದು ಆಶ್ರಯವಾಗಿದೆ. ತಸ್ಯಾಂತೆ ಸುಶ್ರಿಂಗ್ ಸೂಕ್ಷ್ಮಂ ತಸ್ಮಿನ್ ಸರ್ವಂ ಪ್ರತಿಷ್ಠಿತಂ, ಅದರ ತುದಿಯಲ್ಲಿ ತುಂಬ ಸೂಕ್ಷ್ಮವಾಗಿ ಇರುವಂತಹದ್ದು ಒಂದಿದೆಯಂತೆ, ಅದರಲ್ಲಿ ಎಲ್ಲವೂ ಪ್ರತಿಷ್ಠಿತವಾಗಿದೆ ಅಂತಾರೆ. ಅಂದ್ರೆ ಅಲ್ಲಿ ಆ ಆತ್ಮದ ಸ್ಥಾನ ಅದು ಅಂತ ಉಪನಿಷತ್ತಲ್ಲಿ ಹೇಳ್ತಾರೆ. ಅಂದ್ರೆ ಅದು ಅಣುವಿಗಿಂತಲೂ ಅಣುವಾಗಿರೋದು. ಇದಕ್ಕೆ ಉಪನಿಷತ್ತುಗಳಲ್ಲಿ ಅಥವಾ ಪುರಾಣಗಳಲ್ಲಿ ಅದನ್ನು ಹೇಗೆ ವರ್ಣನೆ ಮಾಡ್ತಾರೆ ಅಂದ್ರೆ, ಅಣು ಅಥವಾ ಆತ್ಮದ ಅದು ಎಷ್ಟು ಗಾತ್ರ ಇರುತ್ತೆ ಅಂದ್ರೆ, ಒಂದು ಕುದುರೆಯ ಬಾಲದ ಒಂದು ರೋಮ, ಅದರ ತುದಿ, ಆ ಡಾಟು ಎಷ್ಟು ಚಿಕ್ಕದಾಗಿರುತ್ತೆ ಸೂಕ್ಷ್ಮವಾಗಿ, ಅದನ್ನ 1000 ಭಾಗ ಮಾಡಿದ್ರೆ ಎಷ್ಟಿರ್ಬೋದೋ ಅಷ್ಟು ಅಂತ ಅವರು ಹೇಳ್ತಾರೆ.
ಅಂದ್ರೆ ಭೌತಿಕವಾಗಿ ನಾವು ಅದನ್ನ ಅಂದ್ರೆ 10,000ದ ಒಂದು ಭಾಗ ಆ ಬಾಲದ ತುದಿ ಒತ್ತಿದ್ರೆ ಒಂದು ಪೇಪರ್ ಮೇಲೆ ಆ ಡಾಟ್ ಎಷ್ಟು ಜಾಗ ಬರುತ್ತೋ ಅದರ 10,000ದ ಒಂದನೇ ಭಾಗ ಅಂತ. ಅಂದ್ರೆ ಅದನ್ನ ಫಿಸಿಕಲ್ ಆಗಿ ಮಾಡಕ್ ಸಾಧ್ಯ ಇಲ್ಲ. ಮನಸ್ಸಲ್ಲಿ ನಾವು ಕಾನ್ಸೆಪ್ಚುಯಲೈಸ್ ಮಾಡ್ಕೊಳ್ಬೇಕು ಅದನ್ನ, ಅದು ಹೇಗಾಗಿರ್ಬೋದು ಅಂತ ಊಹೆ ಮಾಡ್ಕೊಳ್ಬೋದಷ್ಟೇ. ಅಷ್ಟು ಸೂಕ್ಷ್ಮ ಅದ್ರೊಳಗೂ ಅವನು ಇದ್ದಾನೆ, ಆದ್ರಿಂದ ಅವನು ಸ್ಥಾಣು. ಇನ್ನೊಂದು, ನಾವು ಒಂದು ಶ್ಲೋಕವನ್ನ ಹೇಳ್ತೇವೆ, ಗದಾ ಮುದ್ರೆಯನ್ನ ಧರಿಸುವಾಗ, ಮುದ್ರೆ ಹಚ್ಕೊಳ್ಳೋರಿಗೆ ಇದು ಗೊತ್ತಿರುತ್ತೆ. ಬ್ರಹ್ಮಾಂಡ ಭುವನಾರಂಭ ಮೂಲಸ್ತಂಭೋ ಗದಾಧರ ಕೌಮೋದಕಿ ಕರೆ ಯಸ್ಯ ತಂ ನಮಾಮಿ ಗದಾಧರಂ ಅಂತ ಹೇಳಿ ಒಂದು ಸ್ತೋತ್ರವನ್ನು ಹೇಳ್ತೀವಿ. ಗದೆಯ ಪ್ರಾರ್ಥನೆ. ಅಂದ್ರೆ ಯಾರು ಭಗವಂತ ಇಡೀ ಬ್ರಹ್ಮಾಂಡದ ಮೂಲ ಸ್ತಂಭನಾಗಿ ನಿಂತಿದ್ದಾನೋ ಧರಿಸಿ, ಅವನು ಸ್ಥಾಣು ಅಂದ್ರೆ ಕಂಬದಂತೆ ನಿಂತಿದ್ದಾನೆ, ಅವನು ಅಚಲನಾಗಿ ನಿಂತಿದ್ದಾನೆ ಅಂತ. ಅದರಿಂದ ಬ್ರಹ್ಮಾಂಡವು ಅದು ಸ್ಥಳ ಪಲ್ಲಟವಾಗದೆ ಅಚಲವಾಗಿ ಅದು ಕೂಡ ಇದೆ ಅಂತ ಹೇಳಿ, ಹಂಗಾಗಿ ಅವನು ಸ್ಥಾಣು ಅಂತ ಹೇಳಿ. ಮುಂದಿನ ನಾಮ ಭೂತಾದಿಹಿ ಅಂತ ಹೇಳಿ. ಭೂತಾದಿಹಿ ಅಂದ್ರೆ ಇಲ್ಲಿ ವ್ಯಾಖ್ಯಾನ ಹೀಗಿದೆ: ಅಪಿಚ ಸ್ಪೃಹಣೀಯ ತಮತ್ವಾತ್ ಭೂತೈಹಿ ಉಪಾದೀಯತೆ ಇತಿ ಭೂತಾದಿಹಿ ಅಂತ ಹೇಳಿ. ಅಂದ್ರೆ ಎಲ್ಲಾ ಜೀವಿಗಳು ಯಾರನ್ನು ಬಯಸಿ ಬಯಸಿ ಅವನಲ್ಲಿ ಹೋಗಿ ಹೋಗಿ ಸೇರುತ್ತವೋ ಅವನು ಭೂತಾದಿಹಿ ಅಂತ ಹೇಳಿ. ಅಂದ್ರೆ ಸಮಸ್ತ ಜಗತ್ತಿನ ಎಲ್ಲ ಜೀವಿಗಳು ಮೋಕ್ಷಕ್ಕೆ ಹೋಗ್ಬೇಕು ಅಂತ, ಅಂದ್ರೆ ಮುಕ್ತ ಯೋಗ್ಯ ಜೀವರುಗಳೆಲ್ಲ ಆ ಭಗವಂತನನ್ನ ಸೇರ್ಬೇಕು ಅಂತ ಹೇಳಿ ಆಸೆಪಟ್ಟು ಯಾರಲ್ಲಿ ಹೋಗ್ತಾರೋ ಅವನು ಭೂತಾದಿಹಿ ಅಂತ ಹೇಳಿ. ಅಂದ್ರೆ ಇನ್ನೊಂದು ಆದಿ ಅಂದ್ರೆ ಮೊದಲಿಗೆ ಅಂತಿದ್ದವನು. ಭೂತಾದಿಹಿ ಅಂದ್ರೆ ಎಲ್ಲಕ್ಕೂ ಮೊದಲಿದ್ದವನು ಯಾವನೋ ಅವನು ಭೂತಾದಿಹಿ. ಎಲ್ಲ ಭೂತರಿಗೂ ಅಂದ್ರೆ ಎಲ್ಲ ಜೀವಿಗಳಿಗೂ ಕೂಡ ಮೊದಲಿದ್ದವನು. ನಾವು ಹಿಂದಿನ ಪ್ರಾರ್ಥನಾ ಶ್ಲೋಕಗಳಲ್ಲಿ ಗಮನಿಸಿದೀವಿ, ನಮಃ ಸಮಸ್ತ ಭೂತಾನಾಂ ಆದಿಭೂತಾಯ ಭೂಭೃತೆ ಅಂತ ಹೇಳಿ. ಅಂದ್ರೆ ಎಲ್ಲ ಭೂತರಿಗಳಿಗೂ ಮುಂಚೆ ಯಾರು ಇದ್ದನೋ ಅವನು ಭೂತಾದಿಹಿ ಅಂತ ಹೇಳಿ. ಇನ್ನೊಂದು ಅರ್ಥ ಭೂತಾನಿ ಆದತ್ತೆ ಇತಿ ಭೂತಾದಿಹಿ ಅಂದ್ರೆ ಯಾರು ಸಮಸ್ತ ಭೂತಗಳನ್ನು ಅಂದ್ರೆ ಎಲ್ಲಾ ಜೀವಿಗಳನ್ನು, ಚರಾಚರ ಜೀವಿಗಳನ್ನು ಸ್ವೀಕರಿಸಿ ಪಾಲಿಸಿ ಪೋಷಿಸುವನು ಭೂತಾದಿಹಿ ಅಂತ. ಅಂದ್ರೆ ಇಡೀ ಬ್ರಹ್ಮಾಂಡವನ್ನ ವ್ಯಾಪಿಸಿ ಅವನು ನಿಂತಿದ್ದಾನೆ. ಅಂದ್ರೆ ಬ್ರಹ್ಮಾಂಡ ಅವನೊಳಗಿದೆ. ನಾವು ಇದನ್ನು ಧ್ಯಾನ ಶ್ಲೋಕದಲ್ಲಿ ನೋಡಿದ್ವಿ. ಭೂಪಾದವು ಯಸ್ಯ ನಾಭಿರ್ವಿಯತ್. ಇಡೀ ಬ್ರಹ್ಮಾಂಡ ಯಾರ ನಾಭಿಯೊಳಗೆ ಇದೆಯೋ, ಅಂದ್ರೆ ಯಾರ ಮಡಿಲಲ್ಲಿ ಇಡೀ ಬ್ರಹ್ಮಾಂಡವನ್ನೇ ಇಟ್ಟುಕೊಂಡು ಅವನು ಅದನ್ನ ಪಾಲಿಸಿ ಪೋಷಿಸ್ತಾ ಇದ್ದಾನೋ ಅವನು ಭೂತಾದಿಹಿ ಅಂತ ಹೇಳಿ. ಇನ್ನೊಂದು ಭೂತಾನಿ ಆದತ್ತೆ ಇತಿ ಭೂತಾದಿಹಿ, ಅಲ್ಲ ಭೂತಾನಿ ಅತ್ತಿ ಇತಿ ಭೂತಾದಿಹಿ ಅಂತ ಹೇಳಿ. ಯಾರು ಈ ಪ್ರಳಯ ಕಾಲದಲ್ಲಿ ಇಡೀ ಬ್ರಹ್ಮಾಂಡವನ್ನು ತಿಂತಾನೋ ಅಂದ್ರೆ ತನ್ನ ಉದರದಲ್ಲಿ ಇಟ್ಟು ಪೋಷಿಸ್ತಾನೋ ಅವನು ಭೂತಾದಿಹಿ ಅಂತ ಹೇಳಿ. ಇದಿಷ್ಟು ಭೂತಾದಿಹಿ ಶಬ್ದದ ಅರ್ಥವನ್ನು ನೋಡಿದ್ವಿ. ಇನ್ ಮುಂದಿಂದು ನಿಧಿರವ್ಯಯ, ನಿಧಿ ಅವ್ಯಯ ಅಂತ ಹೇಳಿ. ಇಲ್ಲಿ ಎರಡು ನಾಮಗಳು ಸೇರಿ ಒಂದೇ ನಾಮ ಆಗಿದೆ. ಅಂದ್ರೆ ಇಲ್ಲಿ ಸಾಮಾನ್ಯವಾಗಿ ನೋಡಿದ್ರೆ ನಿಧಿ ಅನ್ನೋದು ಒಂದು ಬಿಡಿ ಪದವೇ ಇದೆ, ಅವ್ಯಯ ಅನ್ನೋದು ಒಂದು ಬಿಡಿ ಪದವೇ ಇದೆ. ಆದರೆ ಇಲ್ಲಿ ಎರಡು ಆ ನಾಮಗಳನ್ನ ಸೇರಿಸಿ ಒಂದೇ ನಾಮವಾಗಿ ತೋರಿಸ್ಕೊಂಡಿದ್ದಾರೆ. ಅಂದ್ರೆ ಆ 1,000 ನಾಮ ಕರೆಕ್ಟಾಗಿ ಆಗಬೇಕು ಅಂತ ಹೇಳಿ ತೂಗ್ಸೋಕ್ಕೋಸ್ಕರ ಎರಡೆರಡು ಕಡೆ ಸೇರಿಸಿ ಒಂದು ಆಗೋಂಗ್ ಮಾಡಿದ್ದಾರೆ ಅನ್ನೋಂಗೆ ಮೇಲ್ನೋಟಕ್ಕೆ ಕಾಣುತ್ತೆ. ಆದರೆ ವ್ಯಾಸರು ಯಾವತ್ತೂ ಕೂಡ ಒಂದೇ ಒಂದು ಹ್ರಸ್ವ ದೀರ್ಘ ಸ್ವರವನ್ನಾಗಲಿ ಅವ್ಯಯಗಳನ್ನಾಗಲಿ ಯಾವುದು ಕೂಡ ಆ ಪಾದಪುರಾಣ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಬಳಸಲ್ಲ. ಈಗ ಏನಂಗಿದೆ ಅಂದರೆ, ನನ್ನಂಥವ್ರು ಯಾವುದೋ ಒಂದು ಶ್ಲೋಕ ಬರೀಬೇಕು ಅಂತ ಕೂತ್ಕೊಂಡ್ರೆ ಪದಗಳು ಸಿಗಲ್ಲ, ಒದ್ದಾಡ್ತಾ ಇರ್ತೀವಿ. ಏನೂ ಗೊತ್ತಾಗ್ಲಿಲ್ಲ ಅಂದರೆ ಚ ವೈ ತೂಹಿ ಅಂತ ಒಂದಷ್ಟು ಅವ್ಯಯಗಳನ್ನ ಸೇರಿ ಒಂದು 24 ಸತಿ ಚ ಅಂತ ಹಾಕ್ಬಿಟ್ಟು 32 ಅಕ್ಷರ ಒಂದು ಅನುಷ್ಠುಪ್ ಶ್ಲೋಕ ಕಂಪ್ಲೀಟ್ ಮಾಡಿಬಿಡೋದು. ಈ ರೀತಿ ದಾರಿ ಅಲ್ಲ ವ್ಯಾಸರದ್ದು. ಅವರು ಪ್ರತಿಯೊಂದನ್ನು ಕೂಡ ಅಳೆದು ತೂಗಿ ಅವರು ವ್ಯಾಸರು ಅವ್ರು ಏನು ಹೇಳ್ತಾರೋ ಅದು ಅರ್ಥಪೂರ್ಣ. ಅಲ್ಲಿ ವ್ಯರ್ಥವಾದಂತಹ ಒಂದು ಅವ್ಯಯವಾಗಲಿ ಏನೂ ಇರೋಕೆ ಸಾಧ್ಯವೇ ಇಲ್ಲ. ಅಲ್ಲಿ ಅವ್ಯಯ ಬಳಸಿದ್ರೂ ಕೂಡ ಅವ್ಯಯನಾದ ಭಗವಂತ ಅಂತ ಹೇಳಿ ಅವ್ಯಯತ್ವವನ್ನ ಅಲ್ಲಿ ನಾವು ಅನುಸಂಧಾನ ಮಾಡಬೇಕು. ಮತ್ತೆ ಇನ್ನೊಂದು, ಇಲ್ಲಿ 1000 ಅಂದ್ರೆ 1000 ಅಷ್ಟೇ ಇಲ್ಲ, 999 ಪ್ಲಸ್ 1 1000 ಅಂತ ನಾವು ಅರ್ಥ ಮಾಡ್ಕೋಬಾರ್ದು. ಸಹಸ್ರನಾಮ ಅಂತಂದ್ರೆ ನಾವು ಇಲ್ಲಿ ಹಿಂದೆಲ್ಲ ಗಮನಿಸಿದ್ವಿ.
ಸಹಸ್ರನಾಥ್ ಸಹಸ್ರಂ ಅಂತ. ಹಾಗೆ ಇಲ್ಲಿ ಕೂಡ ಮಧ್ವಾಚಾರ್ಯರು ಒಂದು ಮಾತು ಹೇಳ್ತಾರೆ, ಶಬ್ದ ಶತಂ ದಶ ಸಹಸ್ರಂ ಇತಿ ಸರ್ವಂ ಅಕ್ಷಯವಾಚಕಂ ಅಂತ ಹೇಳಿ. ಅಂದ್ರೆ ಈ 10, 100, 1000 ಅಂತೆಲ್ಲ ಏನೇನಿದೆ ಇದೆಲ್ಲ ಕೂಡ ತುಂಬಾ ಅನ್ನೋ ಅರ್ಥದಲ್ಲಿ, ಅಂದ್ರೆ 10 100 1000 ಅಂತೆಲ್ಲ ಹೇಳ್ತೀವಲ್ಲ, ಆ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಇಲ್ಲಿ ಒಂದು ಲೆಕ್ಕದ ಪ್ರಕಾರ 1025 ನಾಮಗಳು, ಇನ್ನೊಂದು ಅಂದ್ರೆ ವ್ಯಾಖ್ಯಾನ ವಿವರಗಳ ಪ್ರಕಾರ 1080 ನಾಮಗಳು, ಅಂದ್ರೆ ಅವ್ಯಯಗಳನ್ನೆಲ್ಲ ಬಿಟ್ಟು 1025 ನಾಮಗಳು ಅಥವಾ 1008 ನಾಮಗಳು, ಅಥವಾ ಅವ್ಯಯಗಳನ್ನು ಸೇರಿಸಿ 1080 ನಾಮಗಳು. ಅಂದ್ರೆ ವ್ಯಾಖ್ಯಾನಕಾರರಿಗೆ ಆ ಕ್ಷಣದಲ್ಲಿ ಏನು ತೋರ್ತೋ, ಅವರ ಧ್ಯಾನಕ್ಕೆ ಅಥವಾ ಚಿಂತನೆಗೆ ಏನು ಸ್ಫುರಣೆಯಾಯಿತೋ ಹಾಗೆ ಅದನ್ನ ಬಿಡಿಸಿ ಅಥವಾ ಕೂಡಿಸಿ ಕೊಟ್ಟಿರ್ತಾರೆ. ಆದರೆ ಪ್ರತಿಯೊಂದಕ್ಕೂ ಕೂಡ ಸೂಕ್ತ ವಿವರಣೆ, ವ್ಯಾಖ್ಯಾನ ಇವತ್ತಿಗೂ ಲಭ್ಯ ಇದೆ. ಶ್ರೀಮದಾಚಾರ್ಯರು ಒಂದು ಕಡೆ ಹೇಳ್ತಾರೆ, ತ್ರಯೋರ್ಥಾ ಸರ್ವವೇದೇಶು ದಶಾರ್ಥಾ ಸರ್ವಭಾರತೆ ವಿಷ್ಣೋ ಸಹಸ್ರನಾಮಾಪಿ ನಿರಂತರ ಶತಾರ್ಥಕಂ ಅಂತ ಹೇಳಿ. ಅಂದ್ರೆ ವೇದಗಳಿಗೆ 3 ಅರ್ಥವಂತೆ. ಅಂದ್ರೆ ಇಲ್ಲಿ 3 ಅಂದ್ರೆ ಮಿನಿಮಮ್ 3 ಅಂತ. ಮಹಾಭಾರತಕ್ಕೆ 10 ಅರ್ಥಗಳಂತೆ. ಅಂದ್ರೆ ಮಹಾಭಾರತವನ್ನು ನಾವು 10 ಆಸ್ಪೆಕ್ಟ್ಗಳಲ್ಲಿ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾರೆ. ಮತ್ತೆ ವಿಷ್ಣು ಸಹಸ್ರನಾಮಕ್ಕೆ, ಅಂದ್ರೆ ವಿಷ್ಣುವಿನ ಸಹಸ್ರನಾಮಕ್ಕೆ ವಿಷ್ಣೋ ಸಹಸ್ರನಾಮಾಪಿ ನಿರಂತರ ಶತಾರ್ಥಕಂ, ಅಂದ್ರೆ ವಿಷ್ಣು ಸಹಸ್ರನಾಮಕ್ಕೆ ನೀವು ಯಾವಾಗಲೇ ಲೆಕ್ಕ ಹಾಕಿದ್ರು ಮಿನಿಮಮ್ 100 ಅರ್ಥ ಇದ್ದೇ ಇರುತ್ತೆ ಅಂತ ಹೇಳಿ. ಅಂದ್ರೆ ನಾವು 100 ಆಯಾಮಗಳಲ್ಲಿ ಆ ಒಂದೊಂದು ನಾಮಗಳನ್ನ ಚಿಂತನೆ ಮಾಡಕ್ಕೆ ಅವಕಾಶ ಇದೆ ಅಂತ ಹೇಳಿ ಮಧ್ವಾಚಾರ್ಯರ ಮಾತು. ಹಾಗಾಗಿ ಶಾಸ್ತ್ರಕ್ಕೆ ವಿರುದ್ಧ ಅಲ್ಲದೆ ಇರೋಂಗೆ ಅಥವಾ ವಕ್ತೃ ತಾತ್ಪರ್ಯ, ಅದನ್ನು ಮೊದಲಿಗೆ ಹೇಳಿದಂತಹ ಭೀಷ್ಮರು, ದಾಖಲಿಸಿ ಬರೆದಂತಹ ವ್ಯಾಸರು, ಇವರ ಉದ್ದೇಶಕ್ಕೆ ಅನುಕೂಲವಾಗುವಂತೆ, ವಿರುದ್ಧ ಬಾರದಂತೆ ನಾವು ಯಾವ ರೀತಿಯ ಅರ್ಥ ಚಿಂತನೆ ನಮ್ಮ ಅಧ್ಯಯನಕ್ಕೆ, ನಮ್ಮ ಜೀವ ಯೋಗ್ಯತೆಗೆ ತಕ್ಕಂಗೆ ಚಿಂತನೆ ಮಾಡ್ಕೊಂಡು ಹೋಗೋಕೆ ಸಾಧ್ಯ ಇದೆಯೋ ಆ ರೀತಿಯಲ್ಲಿ ಚಿಂತನೆ ಮಾಡ್ಕೊಂಡು ಹೋಗ್ಬೋದು ಅಂತ. ಇದ್ರ ವಿವರ ನೋಡೋಣ. ಅಂದ್ರೆ ಎಲ್ಲ ವೇದಗಳಲ್ಲಿ ಇರುವ ಒಟ್ಟು ಸೂಕ್ತಗಳ ಸಂಖ್ಯೆ 1025 ಅಂತೆ. ವೇದಗಳಲ್ಲಿ 1025 ಸೂಕ್ತಗಳಿವೆ ಅಂತೆ. ಆ 1025 ಸೂಕ್ತಗಳಿಗೆ ಒಂದೊಂದು ಸೂಕ್ತಕ್ಕೆ ಒಂದೊಂದು ನಾಮ ವಾಚ್ಯ ಅನ್ನುವಂತೆ 1025 ನಾಮಗಳು ವಿಷ್ಣು ಸಹಸ್ರನಾಮದಲ್ಲಿ ಅಂತ. ಇನ್ನೊಂದು ಚಿಂತನೆ, ನಮ್ಮ ದೇಹದಲ್ಲಿ ಒಟ್ಟು 360 ಅಸ್ಥಿ, 360 ಮಜ್ಜೆ ಮತ್ತು 360 ಸಂಧಿಗಳು ಅಂದ್ರೆ ಜಾಯಿಂಟ್ಗಳು ಇವೆ ಅಂತೆ. ಅಂದ್ರೆ ಒಟ್ಟು 1080 ಜಾಯಿಂಟ್ ಅಥವಾ ತತ್ವಗಳು ಅಂತ ಹೇಳಿ. ಆ ಪ್ರತಿಯೊಂದು ತತ್ವಗಳಲ್ಲೂ ಕೂಡ ಆ ತತ್ವಗಳಲ್ಲಿದ್ದು ಅದನ್ನ ಜಾಗೃತಗೊಳಿಸಿ ಅದನ್ನ ಆಕ್ಟಿವ್ ಆಗಿ ಇರ್ಸಕ್ಕೆ ಅನುಕೂಲವಾಗುವಂತಹ 1080 ನಾಮಗಳು ಅವ್ಯವು ಸೇರಿ, ಅಂದ್ರೆ ವಿಷ್ಣು ಸಹಸ್ರನಾಮದಲ್ಲಿರುವಂತಹ ಒಂದೊಂದು ಅಕ್ಷರ ಕೂಡ ಅದನ್ನು ಹೇಳುವಾಗ ಅದರ ನಾದದಿಂದ ನಮ್ಮ ದೇಹದಲ್ಲಿ ಹಲವಾರು ಬದಲಾವಣೆಗಳಿಗೆ ಅಥವಾ ಬೇರೆ ಬೇರೆ ನಾಡಿ ಪಾಯಿಂಟ್ಸು, ಜಾಯಿಂಟು ಅದೆಲ್ಲ ಆಕ್ಟಿವೇಟ್ ಆಗುತ್ತೆ ಅಂತ ಹೇಳಿ ಇದರಿಂದ ಅನುಭವದಿಂದ ಕಂಡುಕೊಂಡಂತಹವ್ರು ಬಹಳಷ್ಟು ಜನ ಹೇಳಿರೋದು ಇದೆ ನಮ್ಮೆದುರಿಗೆ. ಹಾಗಾಗಿ ವಿಷ್ಣು ಸಹಸ್ರನಾಮದಲ್ಲಿ ಸರ್ವಶಬ್ದವಾಚ್ಯನಾದ ಭಗವಂತ, ಅವನಿಗೆ ಎಲ್ಲ ನಾಮಗಳು ಕೂಡ ಅನ್ವಯ ಆಗತ್ತೆ. ಹಾಗಾಗಿ ಅವರು 1080 ನಾಮಗಳು. ಈಗ ನಾವು ನಿಧಿರವ್ಯಯ ಅನ್ನೋ ಶಬ್ದದ ಅರ್ಥಕ್ಕೆ ಬರೋಣ. ಅದು ನಿಧಿ ಅವ್ಯಯ ಒಟ್ಟಿಗೆ ಯಾಕೆ ಅಂತ ಹೇಳಿದ್ದಕ್ಕೆ ಇಷ್ಟು ಎಲ್ಲ ವಿವರಣೆ ಆಯಿತು. ಈಗ ಆ ಶಬ್ದದ ಅರ್ಥಕ್ಕೆ ಬರೋಣ. ನಿಧಿ ಅಂತಂದ್ರೆ ರಾಶಿ ಅಂತ ಹೇಳಿ, ಹೇರಳವಾಗಿ ಸುರಿದಿರೋದು ಅಥವಾ ತುಂಬ ಇರುವಂಥದ್ದು ಅಂತ ಅರ್ಥ ನಿಧಿ ಅಂದರೆ. ಇನ್ನೊಂದು ಅವ್ಯಯ ನಿಧಿ ಅಂದರೆ ಎಂದೆಂದಿಗೂ ಕರಗದಂತಹ, ನಾಶವಾಗದಂತಹ ನಿಧಿ. ಯಾವುದಪ್ಪ ಎಂದೆಂದಿಗೂ ಕರಗದೇ ಇರುವಂಥದ್ದು ಅಂದರೆ ಆ ಭಗವಂತನಲ್ಲಿ ಜ್ಞಾನ ಆನಂದಾದಿ ಸಕಲ ಸಂಪತ್ತಿನ ರಾಶಿ, ಅದು ಅವನಲ್ಲಿ ಎಂದೆಂದಿಗೂ ಕರಗದಂತಹ ನಿತ್ಯ ಸುಭದ್ರವಾಗಿರುವಂತಹ ನಿಧಿ ಅವ್ಯಯ. ಅವನು ಅವ್ಯಯ ನಿಧಿ ಅವನು ಅಂತ. ಇನ್ನೊಂದು ಅವ್ಯಯ ಅಂದರೆ ಎಂದೆಂದಿಗೂ ನಾಶವಾಗದ ವೇದಗಳು. ಅವ್ಯಯ ಹೇಗೆ? ಈಗ ಪ್ರಳಯ ಆದ್ಮೇಲೆ ಎಲ್ಲ ಸತ್ತೋಗ್ತಾರಲ್ಲ, ಅಂದ್ರೆ ಪ್ರಳಯದಲ್ಲಿ ಎಲ್ಲರೂ ನಾಶ ಆದ್ಮೇಲೆ ಇನ್ಯಾರು ಇರ್ತಾರೆ ವೇದ ಹೇಳಕ್ಕೆ? ಚತುರ್ಮುಖ ಬ್ರಹ್ಮನು ಆ ಮಹಾಪ್ರಳಯದಲ್ಲಿ, ಆ ಕಲ್ಪಾಂತ್ಯದಲ್ಲಿ ಅವನು ಕೂಡ ಮೋಕ್ಷಕ್ಕೆ ಹೋದ್ಮೇಲೆ ಇನ್ನು ವೇದ ಹೇಳೋರು ಯಾರು ಅಂತಂದ್ರೆ ಅವಾಗಲೂ ಕೂಡ ವೇದಗಳಿಗೆ ನಾಶವಿಲ್ಲ. ಅಂದ್ರೆ ಮತ್ತೆ ಮುಂದಿನ ಸೃಷ್ಟಿಯ ಆದಿಯಲ್ಲಿ ಅದು
ಇದೊಂದು ಹೇಳ್ತೇವಲ್ಲ, ಸಂತತಂ ಚಿಂತೆಯೇತ್ ಕಂಠಂ ಭಾಸ್ವತ್ ಕೌಸ್ತುಭ ಭಾಸಕಂ ವೈಕುಂಠಸ್ಯಾಖಿಲ ವೇದ ಉದ್ಗೀರ್ಯಂತೆ ನಿಶಮ್ಯತಃ ಅನಿಶಮ್ಯತಃ ಅಂತ ದ್ವಾದಶ ಸ್ತೋತ್ರದಲ್ಲಿ ಬರುತ್ತೆ ಒಂದು ಕಡೆ. ಅಂದ್ರೆ ಯಾರು ಹೇಳದೇ ಇದ್ರು ಭಗವಂತನ ಕಂಠದಲ್ಲಿ, ಅಂದ್ರೆ ಪ್ರಳಯ ಕಾಲದಲ್ಲಿ ಆಲದ ಮರದ ಮೇಲೆ, ಆಲದೆಲೆಯ ಮೇಲೆ ಮಲಗಿದ ಶಿಶುವೆ ಅಂತ ದಾಸರ ಹಾಡು ಕೇಳಿದೀವಿ ನಾವು. ಆಲದ ಎಲೆಯ ಮೇಲೆ ಮಲ್ಕೊಂಡಿದ್ದಾಗ ಭಗವಂತನ ಕಂಠದಿಂದ ನಿರಂತರವಾಗಿ ವೇದ ಬರ್ತಾ ಇರುತ್ತಂತೆ. ಲಕ್ಷ್ಮೀದೇವಿ ಕೂಡ ಆ ವೇದಗಳನ್ನ ಹೇಳ್ತಾ ಭಗವಂತನ ಸೇವೆಯಲ್ಲಿ ಇರ್ತಾಳೆ ಅಂತ ಹೇಳಿ ಅದೊಂದು ಚಿಂತನೆ ಇದೆ. ಹಾಗಾಗಿ ವೇದಗಳು ನಾಶವಿಲ್ಲದವು. ಇನ್ನೊಂದು, ಸೃಷ್ಟಿಯ ಆದಿಯಲ್ಲಿ ಬ್ರಹ್ಮದೇವನಿಗೆ, ಚತುರ್ಮುಖ ಬ್ರಹ್ಮನಿಗೆ ಹಯಗ್ರೀವ ರೂಪದಿಂದ ಭಗವಂತ ಜ್ಞಾನ ಉಪದೇಶ, ವೇದ ಉಪದೇಶ ಮಾಡ್ತಾನೆ ಅಂತ ಹೇಳಿ ಕಥೆಗಳನ್ನ ಕೇಳಿದೀವಿ ನಾವು, ಪುರಾಣ ಉಪನಿಷತ್ತುಗಳಲ್ಲಿ ಬರುತ್ತೆ. ಅಂದ್ರೆ ಸೃಷ್ಟಿ ಆದಿಯಲ್ಲಿ ಹೇಳ್ದಂತೆಲ್ಲ ಮತ್ತೆ ಅಲ್ಲೊಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಬಂತಲ್ವಾ ಅಂತ ಕೇಳಿದ್ರೆ ಅಲ್ಲೊಂದು ಪ್ರಶ್ನೆ ಬರುತ್ತೆ, ಸೃಷ್ಟಿ ಆದಿಯಲ್ಲಿ ಅಂತ. ಹೌದು, ಯಾವ ಸೃಷ್ಟಿ ಆದಿಯಲ್ಲಿ? ಈಗಿನ ಸೃಷ್ಟಿ ಅಂತ ಹೇಳಿಲ್ವಲ್ಲ. ಇದುವರೆಗೂ ಅನಂತ ಸೃಷ್ಟಿಗಳಾಗಿ ಹೋದವು, ಅನಂತ ಚತುರ್ಮುಖ ಬ್ರಹ್ಮರು ಆಗಿ ಹೋದ್ರು ಒಂದೊಂದು ಕಲ್ಪದಲ್ಲಿ ಒಬ್ಬ ಬ್ರಹ್ಮನಾಗಿ. ಮುಂದೆಯೂ ಅನಂತ ಬ್ರಹ್ಮಕಲ್ಪಗಳು ಬರ್ಲಿಕ್ಕಿವೆ. ಆ ಎಲ್ಲ ಬ್ರಹ್ಮಕಲ್ಪಗಳಲ್ಲೂ ಕೂಡ ಭಗವಂತ ಅದೇ ವೇದವನ್ನ ಉಪದೇಶ ಮಾಡ್ತಾನಲ್ವಾ ಅಂತ ಹೇಳಿ ಇಲ್ಲಿ ಕೂಡ ತರ್ಕಕ್ಕೆ ಅವಕಾಶ ಇದೆ. ಹಾಗಾಗಿ ವೇದಗಳು ಅನಾದಿ ನಿತ್ಯಗಳು, ಹಾಗಾಗಿ ಅವು ಅವ್ಯಯವು. ಭಗವಂತ ಅವ್ಯಯವಾದಂತಹ ನಿಧಿಯಾದಂತಹ ವೇದದಿಂದ ವಾಚ್ಯನಾದವನು ಅಂತ ಹೇಳಿ ಇಲ್ಲಿ ನಿಧಿ ಅವ್ಯಯ ಅಂತ. ಇನ್ನೊಂದು, ನಿಧಿ ಅಂದರೆ ಬಚ್ಚಿಟ್ಟ ಸಂಪತ್ತು ಅಂತ ನಾವು ಕೇಳಿರ್ತೀವಿ. ಈ ಮನೆ, ಯಾವುದೋ ಹಳೆ ಮನೆ, ಪ್ರಾಚೀನರು ಕಟ್ಸಿದ ಮನೆ ಒಡಿತಾ ಇರ್ಬೇಕಾದ್ರೆ ಅಥವಾ ರೀಕನ್ಸ್ಟ್ರಕ್ಷನ್ ಮಾಡುವಾಗ ಅಲ್ಲೇನೋ ನಿಧಿ ಸಿಕ್ತಂತೆ, ಕೊಪ್ಪರಿಗೆ ಹಣ ಸಿಕ್ತಂತೆ ಅಂತೆಲ್ಲ ಕೇಳಿರ್ತೀವಿ ನಾವು ಕಥೆಗಳನ್ನ. ನಿಧಿ ಅಂದ್ರೆ ಬಚ್ಚಿಟ್ಟ ಸಂಪತ್ತು. ಇದು ಯಾವ ಬಚ್ಚಿಟ್ಟ ಸಂಪತ್ತು? ಭಗವಂತ ನಿಧಿ ಅವನ್ನ ಎಲ್ಲಿ ಬಚ್ಚಿಟ್ಟಿದ್ದಾರಪ್ಪ ಅಂತಂದ್ರೆ, ಇಲ್ಲಿ ಒಂದು ತೈತಿರಿಯೋಪನಿಷತ್ತಲ್ಲಿ ಒಂದು ಮಾತು ಬರುತ್ತೆ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್ ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಶ್ಚಿತೇತಿ ಅಂತ ಹೇಳಿ. ಅಂದ್ರೆ ಯೋ ವೇದ ನಿಹಿತಂ ಗುಹಾಯಾಮ್, ವೇದದ ಒಳಗಿರೋ ಗುಹೆಯಲ್ಲಿ ಬಚ್ಚಿಟ್ಟಿದಾರಂತೆ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ಅಂತ ಹೇಳಿ. ಅಂದ್ರೆ ಸತ್ಯ ಅಂತ ಆ ಭಗವಂತ ಅವನ್ನ ಈ ಬಂಗಾರದ ಕವರ್ ಮಾಡಿ ಬಚ್ಚಿಟ್ಬಿಟ್ಟಿದಾರಂತೆ ವೇದಗಳು ಅಂತ ಅನ್ನೋ. ಅಲ್ಲಿ ಏನೇನೋ ಅಟ್ರಾಕ್ಷನ್ ಎಲ್ಲ ಇರುತ್ತೆ ನಮ್ಗೆ ವೇದಗಳಲ್ಲಿ ಓದುವಾಗ. ಏನೋ ತಾತ್ಕಾಲಿಕವಾಗಿ ಸಿಗುವಂತಹದ್ದು ಕೂಡ ಅಷ್ಟೊಂದು ಎಲ್ಲ ಇದೆ. ಅದರಿಂದ ನೋಡಿ ನಾವು ಭ್ರಮೆ ಹೊಂದಿ ಅದರೊಳಗಿರುವಂತಹ ಭಗವಂತನ ನಾವು ಕಾಣದೇ ಇರೋಂಗ ಆಗ್ತೀವಿ. ಹಾಗೆ ವೇದಗಳು ಭಗವಂತನ ಮುಚ್ಚಿಟ್ಟಿವೆಯಂತೆ. ಗುರುಗಳ ಅನುಗ್ರಹವಿದ್ದಲ್ಲಿ ಮಾತ್ರ ನಾವು ಆ ವೇದದ ರಹಸ್ಯವನ್ನ, ವೇದದಲ್ಲಿ ಅಡಗಿರುವಂತಹ ಭಗವಂತನ ತಿಳ್ಕೊಳ್ಳುವಂತಹ ಅವಕಾಶವಿದೆ ನಮಗೆ. ಹಾಗಾಗಿ ಗುರುಗಳ ಅನುಗ್ರಹದಿಂದ ನಾವು ಕೂಡ ವೇದಗಳನ್ನ ಕಲಿತು ಅದರಲ್ಲಿರುವ ಭಗವಂತನ ರಹಸ್ಯನ್ನ ತಿಳ್ಕೊಳ್ಳುವಂತ ಆಗಲಿ ಅಂತ ಹೇಳಿ ಈ ವಿಡಿಯೋದಲ್ಲಿ ಇದರ ಬರೀ ಕೆಲವು ಅಷ್ಟೇ ನಾಮಗಳನ್ನ ನೋಡಕ್ಕಾದು. ಮೊದಲನೇ ಅರ್ಧ ಮಾತ್ರ ಆಯಿತು 4ನೇ ಶ್ಲೋಕದಲ್ಲಿ. ಇನ್ನ ಸಂಭವೋ ಭಾವನೋ ಭರ್ತ ಪ್ರಭವ ಪ್ರಭುರೇಶ್ವರ ಅಂತ ಹೇಳಿ. ಇದರಲ್ಲಿ ಏನಂದ್ರೆ ತುಂಬಾ ಸ್ವಾರಸ್ಯಕರವಾದಂತಹ ಇನ್ನು ಎಷ್ಟೊಂದು ವಿವರಣೆಗಳಿದೆ. ಮಹಾಭಾರತ ಭಾಗವತದ ಸಂದರ್ಭಗಳ ಜೊತೆ ಇದನ್ನು ಜೋಡಿಸ್ಕೊಂಡು ಹೋಗ್ತಾ ಇದ್ರೆ ತುಂಬಾ ಅದ್ಭುತವಾಗಿರುತ್ತೆ. ಆ ಅದ್ಭುತ ಅನುಭವವನ್ನ ಮುಂದೆ ಕಟ್ಕೊಳ್ಳೋಣ ಬರೋ ದಿನಗಳಲ್ಲಿ. ಇವತ್ತಿಗೆ ಭೂತಾದಿಹಿ ನಿಧಿರವ್ಯಯ ಅನ್ನುವಲ್ಲಿಗೆ ಇವತ್ತಿನ ವಿಷ್ಣು ಸಹಸ್ರನಾಮ ಚಿಂತನೆಯನ್ನ ಮುಗಿಸೋಣ. ಮುಂದಿನ ವಿಡಿಯೋಗಳಲ್ಲಿ, ಮುಂದಿನ ಚಿಂತನ ಸಂದರ್ಭಗಳಲ್ಲಿ ಮುಂದಿನ ನಾಮಗಳನ್ನು ನೋಡೋಣ ಅಂತ ಹೇಳ್ತಾ ಎಲ್ಲರಿಗೂ ಅಭಿವಂದನೆಗಳು ಮತ್ತು ನಮಸ್ಕಾರ. ಜೈ ಶ್ರೀರಾಮ್.